Ithai Siddhanath Gaur Premanandi. All glories to assemble Lord Hare Krishna. All glories to assemble. All glories to assemble Lord Hare Krishna. All glories to Guru Srila Prabhupada ki jai. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Narayanam Namaskrutyam Naram Chaiva Narottamam Devim Saraswatim Vyasam Tado Jayamudiriye Nashtaprayeshu Abhadreshu Nityam Bhagavata Sevaya Bhagavate Uttama Sloke Bhaktir Bhavati Naistiki Mukam Karoti Vachalam Pangum Langayate Girim Yatkrupatam Vande Shri Gurundinatarinam Ramananda Madhavam Shri Chaitanya Ishvara Krishnaya Vasudevaya Devaki Nandanaya Cha Nandagopa Kumaraya Govindaya Namo Namaha Krutaye Jayato Vishnum Dvetayam Yajato Makai Dvapare Paricharyayam Kalitat Sankirtanam ಭಗವದ್ಗೀತಾ ಯಥಾರೂಪ ಅಧ್ಯಾಯ 4 ರಿವಿಷನ್ ಮಾಡೋಣ. ಇವತ್ತು ಚಾಪ್ಟರ್ 4 4ನೇ ಅಧ್ಯಾಯ ರಿವಿಷನ್ ಮಾಡೋಣ. ಸೊ ಬುಕ್ಸ್ ಎಲ್ಲ ಬಂದಿದೆ, ಜ್ಞಾಪಕ ಎತ್ಕೊಂಬತ್ತೀನಿ. ತೆಲುಗು. ಸೊ ಈ ಅಧ್ಯಾಯದ ಹೆಸರು ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್, ದಿವ್ಯವಾದ ಜ್ಞಾನ. ಸೊ ಇಂದಿನ ಅಧ್ಯಾಯದಲ್ಲಿ ನಾವು ಕರ್ಮಯೋಗದ ಬಗ್ಗೆ ಚರ್ಚೆ ಮಾಡಿದ್ರಿ. ಈಗ 4ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ದಿವ್ಯವಾದ ಜ್ಞಾನವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದರೆ ಅರ್ಜುನ ಅವರ ಗುರುಗಳ ಮೇಲೆ ಮತ್ತು ಪಿತಾಮಹನ ಮೇಲೆ ಮತ್ತೆಲ್ಲರ ಸಂಬಂಧಿಗಳ ಸ್ನೇಹಿತರ ಎಲ್ಲರ ಮಟ್ಟಿಗೆ ಅವರು ಅನುಕಂಪ ಜಾಸ್ತಿ ಇರೋದ್ರಿಂದ ದಿವ್ಯಜ್ಞಾನ ಕೊಟ್ಟರೆ ಕೃಷ್ಣ ಅರ್ಜುನ ಬಂದು ಒಂದು ಸರಿಯಾದ ಒಂದು ದಾರಿಗೆ ಬರ್ತಾರೆ. ಆಧ್ಯಾತ್ಮಿಕ ಜ್ಞಾನ ತಗೊಂಡ್ರೆ ಅವರಿಗೆ ಆ ಒಂದು ಶಾರೀರಿಕವಾದ ಒಂದು ಚೈತನ್ಯವನ್ನು ಬಿಟ್ಟು ಆಧ್ಯಾತ್ಮಿಕವಾದ ಮತ್ತು ಆತ್ಮಜ್ಞಾನದ ಒಂದು ಚೈತನ್ಯಕ್ಕೆ ಬರೋದಕ್ಕೆ ಅವ್ರಿಗೆ ಇದು ದಾರಿ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಈಗ ಕೃಷ್ಣ ಏನು ಮಾಡ್ತಾ ಇದ್ದಾರೆ, ದಿವ್ಯಜ್ಞಾನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ 4ನೇ ಅಧ್ಯಾಯದಲ್ಲಿ. ಆದರೆ ನಾವು ಕುರುಕ್ಷೇತ್ರದಲ್ಲಿ ಭಗವಂತ ಈ ಥರ ಏನು ಹೇಳಿಲ್ಲ. 1ನೇ ಅಧ್ಯಾಯ 2ನೇ ಅಧ್ಯಾಯ ಈ ಥರ ಏನು ಹೇಳಿಲ್ಲ. ಇವ್ರು ಬರೆಯುವಾಗ ಆ ಥರ ನಮಗೆ ಈಸಿಯಾಗಿರಲಿ, ಸರಳವಾಗಿರಲಿ, ಜ್ಞಾಪಕ ಇರಲಿ, ಈ ಥರ ಇಂಥ ಚಾಪ್ಟ್ರಲ್ಲಿ ಇಂಥ ಶ್ಲೋಕದಲ್ಲಿ ಈ ಥರ ಹೇಳಿದ್ದಾರೆ ಅಂತ ಈ ಥರ ಮಾಡಿದ್ದಾರೆ ಅಷ್ಟೇ. ಸೊ 1ನೇ ಶ್ಲೋಕದಲ್ಲೇ ಭಗವಂತ ಹೇಳ್ತಾ ಇದ್ದಾರೆ, ಶ್ರೀ ಭಗವಾನ್ ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಹ ಮನುರಿಕ್ಷ್ವಾಕಹೇ ಬ್ರವಿತ್ ಅಂತ ಹಾಕಿದ್ದಾರೆ. ಆ ಒಂದು ಶ್ಲೋಕ ಮಾತ್ರ ಎಲ್ಲರೂ ಓದ್ಬಿಡೋಣ. ಎಲ್ಲರೂ ಓದಿ ನೀವು. ಶ್ರೀ ಭಗವಾನ್ ವಾಚ ಶ್ರೀ ಭಗವಾನ್ ವಾಚ ಇಮಂ ಓದಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ನೀನು ಅಲ್ಲ ಶ್ಲೋಕ ಫಸ್ಟ್ ಶ್ಲೋಕ 4:1. ಹೌದು ಓದಕ್ಕ
श्रीभगवानुवाच इमं विवस्वते योगम् इमं विवस्वते योगम् प्रोक्तवान् अहमव्ययम् स्मानवे प्राह विवस्वान् मनवे प्राह मनुरिक्ष्वाकवे ब्रवीत् ಅನುವಾದ ದೇವತಂ ಪರಮಪುರುಷಾದ ಶ್ರೀ ಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ಜ್ಞಾನವನ್ನು ನಾನು ವಿವಸ್ಸನು ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ಸನು ಅದನ್ನು ಮಾನವ ಕುಲ ತಂದೆಯಾದ ಮನುವಿಗೆ ಹೇಳಿದನು. ಮನು ಇಕ್ಷಾಕುವಿಗೆ ಹೇಳಿದನು. ಸೊ ಇಲ್ಲಿ ಅರ್ಜುನ ಇದು ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನಿಗೆ, ಈ ಒಂದು ಇಂಪೆರಿಷಬಲ್ ಸೈನ್ಸ್ ಅದಕ್ಕೆ ಏನು ಹೇಳಿದ್ದಾರೆ ನೋಡಿ, ಅದು ಏನು ವಿಜ್ಞಾನ ಅನುವಾದ ಫಸ್ಟ್ ಲೈನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ನಾಶವಿಲ್ಲದೆ ಯೋಗ ವಿಜ್ಞಾನ. ನಾಶವಿಲ್ಲದೆ ಯೋಗ ವಿಜ್ಞಾನ ಅಂದರೆ ನಾವು ಇದರಿಂದ ಏನು ಅರ್ಥ ಆಗ್ಬೇಕು ನಮಗೆ? ನಾಶ ಹೆಂಗೆ ಉದಾಹರಣೆ ಹೆಂಗೆ ಕೊಡ್ತೀರಾ ಇದನ್ನ? ಇದು ನಾಶನೇ ಆಗಲಿಲ್ಲ ಅಂತ ಹೆಂಗೆ ಉದಾಹರಣೆ ಕೊಡ್ಬೋದು ನಾವು? ಈಗ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ ಅರ್ಜುನಿಗೆ, ನೋಡಪ್ಪ, ಈ ಒಂದು ಯೋಗ ವಿಜ್ಞಾನ ಬಂದು ನಾಶವಿಲ್ಲದೆ ಒಂದು ವಿಜ್ಞಾನ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಯವ್ವನದ ಇರೋ ಹುಡುಗಿನ ಕಳೆದ್ಬಿಟ್ಟು, ನೋಡಪ್ಪ ಈ ವಿಜ್ಞಾನ ನಾಶವಿಲ್ಲ ಅವ್ರು ಹೇಳ್ತಾರೆ. ಹೆಂಗೆ ನೀವು ಹೇಳ್ತೀರಾ? 5000 ವರ್ಷಗಳ ಮುಂದೆ ಹೇಳಿರೋದು ಇದು ಕೃಷ್ಣ. ಈ ಕಾಂಟೆಂಪ್ರರಿ ವರ್ಲ್ಡ್ಗೆ, ಈಗಿರೋ ಆಧುನಿಕ ಪ್ರಪಂಚಕ್ಕೆ, ಈ ಮಾಡರ್ನ್ ವರ್ಲ್ಡ್ಗೆ, ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನದಲ್ಲಿ ತುಂಬ ನಾವು ಮುಂದುವರೆದಿದ್ದೀರಿ. ಈ ಭಗವದ್ಗೀತೆ ಯಾರು ಓದ್ತಾರೆ? 5000 ವರ್ಷ ಆಯ್ತಲ್ಲ. ಅವ್ರ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ತೀರಾ? ಅದೇ ಕೃಷ್ಣ ಹೇಳ್ತಾರೆ ನಾಶ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ನೀನು 5000 ವರ್ಷ ಮುಂದೆ ನೀನು ಹೇಳಿದ್ಯಾ, ನಾನು ಕೇಳಲ್ಲ ಅಂತ ಹೇಳ್ತಾರೆ. ಆಗ ನೀನು 5000 ವರ್ಷ ಹಿಂದೆ ಹೇಳಿದ್ದಾರೆ, ಉಪದೇಶ ಮಾಡಿದ್ದಾರೆ, ಅವ್ರು ಕೇಳ್ಕೊಂತಾರೆ. ನಾವೀಗ 5000 ವರ್ಷ ದಾಟ್ಬಿಟ್ರಿ. ಈಗ ನಾವೀಗ 2024 ಇದ್ದೀರಿ, ಈಗ 25 ಬರ್ತಾ ಇದೆ. ನಾವ್ ಹೆಂಗೆ ಕೇಳ್ತೀರಿ? ನಮಗೆ ಇದು ಮ್ಯಾಚ್ ಆಗ್ತಾ ಇಲ್ಲ, ಇದು ಏನೋ ಹೊಂದುತ್ತಾ ಇಲ್ಲ, ಇದು ಈಗಿರೋ ಇದಕ್ಕೆ ಹೊಂದುತ್ತಾ ಇಲ್ಲ ಅಂತ ಹೇಳ್ತೀರಿ. ಭಕ್ತಿಯಿಂದ ಭಗವದ್ಗೀತೆ ಓದು ಅಂತೀವಿ, ಭಕ್ತಿ ಇದು ಇಲ್ಲ ಅಂತ ಮಾಡ್ತಾರೆ. ಅರೆ ಭಕ್ತಿಯಿಂದ ನೀನು ಭಗವದ್ಗೀತೆ ಓದು ಅಂತ ಹೇಳ್ಕೊಡ್ಬೋದಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೋಡಿ, ಈಗ ಉದಾಹರಣೆಗೆ ಭಗವದ್ಗೀತಾ 5000 ವರ್ಷದಿಂದ ನಾವು ಓದ್ಕೊಂಡು ಬರ್ತಾನೆ ಇದ್ದೀರಿ. ಇದುವರೆಗೂ ಓದ್ತಾ ಇರೋರು, ಅದನ್ನು ಅಧ್ಯಯನ ಮಾಡೋರು ಯಾವತ್ತಿಗೆ ಅವ್ರಿಗೆ ಬೋರೆ ಹೊಡೆದಿಲ್ಲ, ಬೇಸರ ಆಗಿಲ್ಲ, ಬೇಸರನೇ ಆಗಿಲ್ಲ. ಅದರಿಂದ ನಾನು ನಿಮ್ಗೊಂದು ಕತೆ ಹೇಳಿದ್ನಲ್ಲ, ಮೊಮ್ಮಗಂದು ತಾತಂದು ಬುಟ್ಟಿನಲ್ಲಿ ನೀರು ತೊಗೊಂಡು ಬರುವಾಗ ಅದನ್ನು ನಾವು ಜ್ಞಾಪಕ ಮಾಡ್ಕೊಬೇಕು ಯಾವಾಗಲೂ. ಅದು ನೀರು ತೊಗೊಂಬರ್ತಾ ಬುಟ್ಟಿ, ಕಪ್ಪಗಿರೋ ಬುಟ್ಟಿ ಏನಾಯಿತು, ಬೆಳ್ಳಗಾಗೋಯ್ತು. ಈ ಥರ ನೀವು ಹೇಳ್ದಂಗೆ ನೀನು ಓದ್ತಾ ಇದ್ರೆ, ಅದನ್ನು ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ನೀನು ಓದ್ತಾ ಇದ್ರೆ ನಿನಗೆ ಬದಲಾವಣೆ ಬರುತ್ತೆ. ಈಗ ನಮ್ಮಲ್ಲೇ ಎಷ್ಟು ಬದಲಾವಣೆ ಬರ್ತಾ ಇದೆ ನೋಡಿ. ಏನಾದರೂ ಮಾಡಬೇಕಾದ್ರೆ ಭಗವದ್ಗೀತೆನಲ್ಲಿ ಈ ಥರ ಹೇಳಿದಾನಪ್ಪ ಕೃಷ್ಣ. ಯಾರು ಹೇಳಿದ ಗುರುಗಳು ನಾವು ಇದು ಅಂಗೀಕಾರ ಮಾಡಬಾರ್ದು. ಈಗ ನೆಕ್ಸ್ಟ್ ಶ್ಲೋಕ ಬರುತ್ತೆ, ಅದು ಪರಂಪರದಲ್ಲಿರೋ ಗುರುವನ್ನೇ ನಾವು ಇದು ಮಾಡ್ಕೊಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅಂತ ನಮಗೆ ಪ್ರತಿಯೊಂದು ಗೀತೆನಲ್ಲಿ ಸಮಸ್ಯೆಗೆ ಪರಿಹಾರ ಇದೆ. ಈ ಭಯಕ್ಕೆ ಒಂದು ಶ್ಲೋಕ ಇದೆ, ಕ್ರೋಧಕ್ಕೆ ಒಂದು ಶ್ಲೋಕ ಇದೆ, ಆಮೇಲೆ ಇಂದ್ರಿಯಗಳನ್ನ ನಿಗ್ರಹ ಮಾಡೋದಕ್ಕೆ ಒಂದು ಶ್ಲೋಕ ಇದೆ, ಶರಣಾಗತಿ ಮಾಡೋದಕ್ಕೆ ಒಂದು ಶ್ಲೋಕ ಇದೆ. ಏನಕ್ಕೆ ನಿಮ್ಗೆ ಇಲ್ಲ ಅಂತ ನಾವು ಇದ್ರಲ್ಲಿ ಕೇಳ್ಬೋದು. ಬೇಕಾದ್ರೆ ಯಾವುದಕ್ಕಿಲ್ಲ ಅಂತ, ಯಾವ ಸಮಸ್ಯೆಗೆ, ಭೌತಿಕ ಇದರಲ್ಲಿ ಸಮಸ್ಯೆಗಳಿಗೆ ಏನಕ್ಕೆ ಪರಿಹಾರ ಇಲ್ಲ ಅಂತ ನಾವು ಹೇಳಕ್ಕೆ ಆಗಲ್ಲ. ಎಲ್ಲ ಭಗವದ್ಗೀತೆನಲ್ಲಿ ಇದೆ, ಪ್ರತಿಯೊಂದು ಅದೇ ಕೃಷ್ಣ ಹೇಳ್ತಾನೆ, ಈ ಒಂದು ಯೋಗ ವಿಜ್ಞಾನ ಯಾವತ್ತೂ ನಾಶ ಆಗಲ್ಲ. ಅದಕ್ಕೆ ನಾನು ಇದು ನಿನಗೆ ಈಗ ನೀನು ಹೇಳಿದ್ದೆ ಅಂತ ನೀನು ತಿಳ್ಕೊಬೇಡ ಅರ್ಜುನ. ಹಿಂದೆ ನಾನು ಸೂರ್ಯನಿಗೆ ನಾನು ಉಪದೇಶ ಮಾಡಿದ್ದೀನಿ. ಯಾವುದು? ಈ ನಾಶವಿಲ್ಲದೆ ಯೋಗ ಜ್ಞಾನ. ಆ ವರ್ಡ್ ತುಂಬ ಇಂಪಾರ್ಟೆಂಟು. ಇದನ್ನ ಹಿಂದೆನೇ ನಾನು ಸೂರ್ಯನಿಗೆ ಹೇಳಿದ್ದೀನಿ. ಸೂರ್ಯ ಏನು ಮಾಡಿದ್ರು ಅವರು? ವಿವಸ್ವಾನ್ಗೆ. ಇವರು ಸೂರ್ಯ ಬಂದು ಸನ್ಗಾಳ, ಅವರ ಹೆಸರು ವಿವಸ್ವಾನು. ಸೂರ್ಯನಿಗೆ ಇನ್ನೊಂದು ಹೆಸರು ವಿವಸ್ವಾನ್ ಅಂತ. ಅವರು ಮನುಗೆ ಹೇಳಿದ್ರು. ಮನು ಏನು ಮಾಡಿದ್ರು? ಇಕ್ಷ್ವಾಕು ಹೇಳಿದ್ರು. ಸೊ ಈ ಥರ ಇಕ್ಷ್ವಾಕು ಏನು ಮಾಡಿದ್ರು? ಅವ್ರ ಶಿಷ್ಯರಿಗೆ ಹಿಂಗೆ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಮಧ್ಯದಲ್ಲಿ ಏನಾಗಿದೆ ಅಂದರೆ, ಅದು ಚೈನ್ ಕಟ್ ಆಗೋಯ್ತು. ಆ ಸರಪಣಿ ಇದೆಯಲ್ಲ, ಸರಪಣಿ ಬಂದು ಕಟ್ ಆಗೋಯ್ತು. ಸರಪಣಿ ಅಂದರೆ ಆ ಲಿಂಕ್, ಕನೆಕ್ಷನ್ ಆಗಿರೋ ಲಿಂಕ್ ಬಂದು, ಈಗ ಚೈನಲ್ಲಿ ಇದು ಸೈಕಲಲ್ಲಿ ಚೈನ್ ಇರುತ್ತೆ, ಅದು ಸುತ್ತಕೊಂಡೇ ಇರುತ್ತೆ. ಚೈನ್ ಕರೆಕ್ಟಾಗಿದ್ದರೆ ಸುತ್ತಕೊಂಡಿರುತ್ತೆ. ಚೈನ್ ಲಿಂಕ್ ಕಟ್ ಆಗ್ಬಿಟ್ರೆ ಏನಾಗುತ್ತೆ? ಸೈಕಲ್ ಮುಂದೆ ಹೋಗಲ್ಲ. ಅದೇ ಥರ ಎಲ್ಲ 2 ವೀಲರ್ಸು ಅಷ್ಟೇ. ಆ ಥರ ಇಲ್ಲಿ ಇದು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಏನಾಗಿದೆ ಅಂದರೆ ಅದು ಸ್ಟಾಪ್ ಆಗೋಯ್ತು. ಯಾಕೆ ಸ್ಟಾಪ್ ಆಯಿತು ಅಂತ ಇಲ್ಲಿ ನೋಡೋಣ. ಸೆಕೆಂಡ್ ಶ್ಲೋಕದಲ್ಲಿ ನೋಡೋಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತ
ಯೋಗೋ ನಷ್ಟ ಪರಂತಪ ಇಲ್ಲಿ ಹೇಳ್ತಾ ಇದ್ದಾರೆ. ನಷ್ಟ ಆಗೋಯ್ತು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯೋಗ ನಷ್ಟ ಅಂದರೆ ಇದನ್ನು ಈ ಭಗವಂತನ ಈ ದಿವ್ಯವಾದ ಯೋಗ, ಈ ನಾಶವಾದ ಈ ನಾಶವಿಲ್ಲದೆ ಯೋಗ ಇದು ಏನು ನಾಶವಿಲ್ಲದೆ ಯೋಗ ವಿಜ್ಞಾನವ ಬಂದು ಇದು ರಹಿತ ಆಗೋಯ್ತು. ಯಾಕೆ ರಹಿತ ಆಗೋಯ್ತು ಅಂದರೆ ರಿಸೀವ್ಡ್ ಥ್ರೂ ದಿ ಸೈನ್ ಆಫ್ ಡಿಸ್ಟ್ರಿಬ್ಯೂಷನ್. ಇದು ಅನುವಾದವಧಿ. ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಕಾಲಕ್ರಮೇಣ ಏನದು ಋಷಿಗಳು ಮುನಿವರುಗಳೆಲ್ಲ ಅದನ್ನು ಅಧ್ಯಯನ ಮಾಡಿಕೊಂಡು ಬೋಧನೆ ಮಾಡಿಕೊಂಡೇ ಬರ್ತಾನೆ ಇದ್ರು. ರಾಜರು ಎಲ್ಲರೂ ಅಷ್ಟೇ. ಆದರೆ ಏನಾಯ್ತು ಅಂದರೆ ಅದು ಇದು ಕಟ್ಟಾಗೋಯ್ತು, ಆ ಚೈನ್ ಕಟ್ಟಾಗೋಯ್ತು. ಚೈನ್ ಕಟ್ಟಾಯ್ತು ಅಂದರೆ ಯಾರು ಓದೋರು ಇಲ್ದಿರಾಗೋದ್ರು. ಭಗವದ್ಗೀತಾನ ಯಾರು ಓದೋದಿರಾಗೋದ್ರು, ಮತ್ತು ಯಾರನ್ನ ಅದು ಮುಂದುವರಿಸೋರು ಯಾರು ಇಲ್ದಿರಾಗೋದ್ರು. ಅದಕ್ಕೆ ಕೃಷ್ಣ ಏನು ಹೇಳ್ತಾ ಇದ್ದಾರೆ ಅಂದರೆ ಸುಪ್ರೀಂ ಸೈನ್ಸ್ ವಾಸ್ ಥಸ್ ರಿಸೀವ್ಡ್ ಥ್ರೂ ದಿ ಚೈನ್ ಆಫ್ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ಗುರು ಪರಂಪರೆ ಬೇಕು ಅಂತ ಹೇಳೋದು. ಈಗ ಗುರು ಪರಂಪರೆ ಇದ್ದರೆ ಯಾರೋ ಒಬ್ರು ಬಂದು ಬೋಧನೆ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾನೆ. ಅವನು ಯಾರನ್ನೂ ಶಿಷ್ಯನ ಅವನು ಇದು ಮಾಡಲ್ಲ, ಏನೋ ಅಭ್ಯಾಸ ಮಾಡಿಸಲ್ಲ, ಟ್ರೈನಿಂಗ್ ಕೊಡಲ್ಲ. ಅಭ್ಯಾಸ ಮಾಡಿಸಿದ್ರೆ ಏನಾಗುತ್ತೆ, ಅದು ಹಂಗೆ ಅವನ ಸಮಯ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಅವನ ಇದು ನಂತರ, ಅವನ ಜೀವನದ ನಂತರ ಯಾರು ಹೇಳೋರೇ ಇರಲ್ಲ. ಅದಕ್ಕೆ ಕೃಷ್ಣ ಏನು ಮಾಡಿದ್ರು, ತಕ್ಷಣ ಕಾಲಕ್ರಮೇಣ ಇದು ಈ ಭಗವದ್ಗೀತಾ ಹೋದವರು, ಶಾಸ್ತ್ರಗಳು ಹೋದವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ಒಬ್ಬರನ್ನ ಆಯ್ಕೆ ಮಾಡಿಕೊಂಡ್ರು. ಅದೇನೇ ಅರ್ಜುನನ ಆಯ್ಕೆ ಮಾಡ್ಕೊಂಡಿದ್ದು. ಅರ್ಜುನನ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಅದಕ್ಕೆ ಅರ್ಹತೆ ಏನು, ಯಾಕೆ ಬೇರೆಯವ್ರಿಗೆಲ್ಲ ಎಷ್ಟೋ ಜನ ಇದ್ದಾರಲ್ಲ. ಆ್ಯಕ್ಚುಲಾಗಿ ದಿವ್ಯಜ್ಞಾನ ಹೋದವರು ಬ್ರಾಹ್ಮಣರೇ. ನಾವು 4 ವರ್ಣಗಳು ನೋಡಿದ್ರೆ ಬ್ರಾಹ್ಮಣ ಪಠನು ಪಾಠನು ಯಟನು ಯಾತನು ಜ್ಞಾನ ಪರಿಶ್ರಮ ಅಂತ ಹೇಳ್ತಾರೆ. ಬ್ರಾಹ್ಮಣರ ಮುಖ್ಯವಾದ ಒಂದು ಏನಂದರೆ ಅವರ ಕರ್ತವ್ಯ ವೇದಗಳು ಓದೋದು, ವೇದಗಳನ್ನ ಬೋಧನೆ ಮಾಡೋದು. ಬಟ್ ಇಲ್ಲಿ ಕೃಷ್ಣ ಬಂದು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಛತ್ರಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅರ್ಜುನ ಯಾರು, ಛತ್ರಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆ? ಅರ್ಜುನ ಭಕ್ತ, ಒಂದು ಸ್ನೇಹಿತ. ಅದಕ್ಕೆ ಸರಿ. ಈಗ ಭಕ್ತ ಸ್ನೇಹಿತ ನಾವು ಅರ್ಥ ಮಾಡ್ಕೊಂಡ್ಬಿಟ್ರಿ. ಅದಕ್ಕೆ ಕೃಷ್ಣ ಏನು ಮಾಡಿದ್ರು, ಅರ್ಜುನ ಆಯ್ಕೆ ಮಾಡ್ಕೊಂಡ್ರು. ಸರಿ, ಮತ್ತೆ ಕೃಷ್ಣ ಈ ಒಂದು ದಿವ್ಯಜ್ಞಾನಗಳೆಲ್ಲ ಬ್ರಾಹ್ಮಣರ ತಾನೇ ಹೇಳಬೇಕು. ಛತ್ರಿನ ಯಾಕೆ ಇದು ಮಾಡ್ಕೊಂಡ್ರು? ಇವ್ ಭಕ್ತ ಅರ್ಹತೆ ಇತ್ತು ಅರ್ಜುನ್ಗೆ. ಇನ್ನೊಂದು ಅಲ್ಲಿ ಏನು ಮುಖ್ಯವಾದ ಒಂದು ಅರ್ಹತೆ ಉಂಟು, ಅದು ಮುಖ್ಯವಾದ ಒಂದು ಅದು ಅದು ಇತ್ತು. ಅದೊಂದು ಕಾರಣ. ಇಲ್ಲೋ ಈ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ರೆ, ಗುರು ಶಿಷ್ಯ ಪರಂಪರದಲ್ಲಿ ಬಂದಿರೋ ಗುರುವನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಶಿಫಾರಸ್ ಮಾಡ್ತಾ ಇದ್ದಾರೆ ಕೃಷ್ಣ. ಎಲ್ಲಾರನ್ನೂ ನೀವು ಇದು ಅಲ್ಲ, ಸಪೋರ್ಟ್ ಅಲ್ಲ, ಪ್ರಾಮಾಣಿಕವಾದ ಗುರು. ಈಗ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಿ. ಇಲ್ಲೇನು ಮೆಡಿಕಲ್ ಸ್ಟೋರ್ ಇದು? ಸಪ್ತಗಿರಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಿ. ಅವ್ರು ಹೋದ್ರೆ ಸರ್ ಆ ಟ್ಯಾಬ್ಲೆಟ್ ಕೊಡಿ, ಈ ಟ್ಯಾಬ್ಲೆಟ್ ಕೊಡಿ ಕೊಡಲ್ಲ ಅವರು. ಸರ್ ನೀವು ಡಾಕ್ಟ್ರನ್ನ ಕೇಳ್ಕೊಂಬನ್ನಿ ಅಂತ ಹೇಳ್ತಾರೆ. ಇವ್ರು ಮಾತ್ರ, ಬೇರೆ ಕಡೆ ಎಲ್ಲರೂ ಕೊಟ್ಬಿಡ್ತಾರೆ. ಇವ್ರು ಮಾತ್ರ ನೀವು ಯಾರು ಡಾಕ್ಟರ್ ಕೇಳ್ಕೊಂಬನ್ನಿ, ನಾವೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅವ್ರಿಗೆ ನಮ್ಗೇನು ಕಾಯಿಲೆ ಇದೆ ಅಂತ ಗೊತ್ತಿಲ್ಲ. ಅವ್ರು ಏನೋ ಕಾಯಿಲೆ ಅಂತ ಹೇಳಿದ್ರೆ ಅದು ಔಷಧಿ ಕೊಡ್ತಾರೆ. ನಮ್ಮ ಕಾಯಿಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನಾವು ಯಾವ ಡಾಕ್ಟರ್ ಹತ್ರ ನಾವು ಹೋಗ್ತಾ ಇದ್ದೀರಿ, ಏನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಿ, ಅದರೆಲ್ಲ ನೀವು ಅವ್ರ ಹತ್ರ ಬರ್ಸ್ಕೊಂಬನ್ನಿ, ಪ್ರಿಸ್ಕ್ರಿಪ್ಷನ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ಇದ್ರೆ ನೋಡ್ಬಿಟ್ಟು ಅವ್ರು ಏನು ಕೊಡ್ತಾರೆ, ಔಷಧಿ ಕೊಡ್ತಾರೆ. ನಾನು ಈಗ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ಏನು ಅಂದರೆ ಅದೇ ಗುರು ಶಿಷ್ಯ ಪರಂಪರ. ಯಾಕಂದರೆ ಅಲ್ಲಿ ಆಥರೈಸ್ ಆಗಿದ್ದಾರೆ. ಆ ಡಾಕ್ಟರ್ ಬಂದು ಓದಿದ್ದಾರೆ, MBBS ಓದಿದ್ದಾರೆ, MD ಓದಿದ್ದಾರೆ, ಗೌರ್ಮೆಂಟ್ ಹತ್ರ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಆ ಸರ್ಟಿಫಿಕೇಟಿಂದ ಏನಾಗುತ್ತೆ ಅಂದರೆ ಇವ್ರಿಗೆ ಕ್ವಾಲಿಫಿಕೇಶನ್ ಇದೆ, ಅರ್ಹತೆ ಇದೆ ಇವ್ರಿಗೆ. ಅದಕ್ಕೆ ಅವ್ರು ಹೇಳಿರೋದು ಮಾತ್ರನೇ ಆ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಕೊಡ್ತಾರೆ, ಇದ್ರೆ ಕೊಡೋದಿಲ್ಲ. ಹಾಗೇ ಥರ ಇಲ್ಲಿ ಎಲ್ಲರೂ ಈ ವೇದಜ್ಞಾನ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಅದು ಹೇಳಬೇಕಂದ್ರೆ ಅವ್ರು ಏನು ಮಾಡಬೇಕು, ಅಭ್ಯಾಸ ಮಾಡ್ಕೋಬೇಕು. ಅರ್ಹತೆ ಹೆಂಗೆ ಅರ್ಹತೆ ಪಡೆಯೋದು? ಗುರು ಪರಂಪರೆಯಿಂದ ಬಂದ ಗುರುಗಳನ್ನ ನಾವು ಸ್ವೀಕಾರ ಮಾಡ್ಕೊಬೇಕು. ಯಾಕೆ ಅವ್ರನ್ನೇ ನಾವು ಸ್ವೀಕಾರ ಮಾಡ್ಕೊಬೇಕಂದ್ರೆ ಅವ್ರಿಗೆ ಗುರು ಇದ್ದಾರೆ, ಅವ್ರಿಗೆಲ್ರಿಗೂ ಗುರು ಇದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ, ಅದಕ್ಕೆ ಅರ್ಥ ಏನಂದರೆ, ಪ್ರಭುಪಾದರು ಹೇಳ್ತಾರೆ, ನಾಟ್ ಓನ್ಲಿ ರಿಪಿಟೇಷನ್ ಆಫ್ ವರ್ಡ್ಸ್. ಅವರು ಹೆಂಗಿದು ಗುರುಗಳು ಏನು ಹೇಳಿದಾರೋ ಯಥಾರೂಪ, ಅದಕ್ಕೆ ನಮ್ಮ ಹೆಸರು ಯಥಾರೂಪ ಅಂತ, ಭಗವದ್ಗೀತೆ ಯಥಾರೂಪ ಅಂದರೆ ಯಥಾರೂಪವಾಗಿ ಅವ್ರು ಹೇಳ್ತಾರೆ. ಏನು ಅದನ್ನು ಬದಲಾವಣೆ ಮಾಡಲ್ಲ, ಏನು ಅದನ್ನ ಸೇರಿಸೋದಿಲ್ಲ, ತೆಗೆಯೋದಿಲ್ಲ. ಅದಿಲ್ದಿರ ಇನ್ನೊಂದೇನೆಂದರೆ, ಇಟ್ ಈಸ್ ಎ ಲಿಂಕ್ ಆಫ್ ಅನ್ಬ್ರೋಕನ್ ಹಾರ್ಟ್ಸ್. ಅವರು ಹೃದಯದಲ್ಲಿ ಏನಿದೆಯೋ ಅದನ್ನ ಏನು ಕಲ್ಪನೆ ಇಲ್ದಿರ ಹಂಗೆ ಹೇಳ್ತಾರೆ ಶಿಷ್ಯರಿಗೆ. ಕಲ್ಪನೆ ಮಾಡೋದು ಏನಂದ್ರೆ, ಇದು ಭಗವದ್ಗೀತೆ ಆಸ್ ಇಟ್ ಇಸ್, ಇದನ್ನ ಹೆಂಗಿದೆಯೋ ಹಂಗೆ ಓದ್ಬಿಟ್ಟು ನಾವೇನು ಮಾಡೋದು, ನಾವು ಬೇರೆ ಥರ ಹೇಳೋದು, ಬೇರೆ ಥರ ಹೇಳೋದು. ಅದನ್ನ ಕಲ್ಪನೆ ಅಂತ ಹೇಳೋದು. ನಾವು ಊಹಿಸ್ಕೊಂಡು ಹೇಳೋದು, ನಮ್ಮ ಸ್ವಂತ ವಾಕ್ಯಗಳಲ್ಲಿ ಹೇಳೋದು, ಅದನ್ನ ಕಲ್ಪನೆ ಅಂತ ಹೇಳೋದು. ಸ್ಪೆಕ್ಯುಲೇಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಪೆಕ್ಯುಲೇಷನ್. ಅದು ಹೇಳಬಾರ್ದು. ಅಲ್ಲೇ ಇದಕ್ಕೆ ಪ್ರಭುಪಾದರು ಏನು ಅರ್ಥ ಕೊಡ್ತಾರೆ ಅಂದರೆ, ಲಿಂಕ್ ಆಫ್
ಹಾರ್ಟ್ಸ್, ಲಿಂಕ್ ಆಫ್ ಅನ್ಬ್ರೋಕನ್ ಹಾರ್ಟ್ಸ್. ಲಿಂಕ್ ಆಫ್ ಅನ್ಬ್ರೋಕನ್ ಹಾರ್ಟ್ಸ್ ಅಂದರೆ ಕೃಷ್ಣ ಏನು ಮಾಡಿದ್ದಾರೆ, ಫಸ್ಟ್ ಬ್ರಹ್ಮಗೆ ಹೇಳಿದರು, ಬ್ರಹ್ಮಗೆ ಉಪದೇಶ ಮಾಡಿದ್ರು. ಬ್ರಹ್ಮ ಏನು ಮಾಡಿದ್ರು, ನಾರದ ಮುನಿಗೆ ಹೇಳಿದ್ರು. ನಾರದ ಮುನಿಗೆ ಏನು ಮಾಡಿದ್ರು, ವ್ಯಾಸ ಮಹರ್ಷಿಗೆ ಹೇಳಿದ್ರು. ವ್ಯಾಸ ಮಹರ್ಷಿ ಏನು ಹೇಳಿದ್ರು, ಪದ್ಮನಾಭನಿಗೆ ಹೇಳಿದ್ರು. ಪದ್ಮನಾಭ ಅವರು ಇನ್ನೊಬ್ಬರು ಅವ್ರ ಶಿಷ್ಯರಿಗೆ. ಅವರ ಹೃದಯದಿಂದ ಇವರು ಹೃದಯಕ್ಕೆ ಅದು ಟ್ರಾನ್ಸ್ಫರ್ ಆಗ್ತಾನೆ ಇದೆ. ಅವರ ಹೃದಯದಲ್ಲಿ ಏನಿದೆಯೋ ಅದೇ ಯಥಾರೂಪಕ್ಕೆ ಬರ್ತಾನೆ ಇದೆ. ಇದು ಯಾವುದು ಚೇಂಜಸ್ಸೇ ಇಲ್ಲ. ಅದನ್ನೇ ಅನ್ಬ್ರೋಕನ್ ಹಾರ್ಟ್ ಅಂತ ಹೇಳೋದು, ಲಿಂಕ್ ಆಫ್ ಹಾರ್ಟ್, ಅನ್ಬ್ರೋಕನ್ ಹಾರ್ಟ್ಸ್. ಸೊ ಮೂರನೇದು ಮೂರನೇ ಶ್ಲೋಕ. ಸಯೇವಯಂ ಮಯತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತತ್ ಉತ್ತಮಂ. ಅನುವಾದ ಓದಿ. ಪರಮಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದ್ದರಿಂದ ಈ ವಿಜ್ಞಾನದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಅದೇ ಇವರಿಗೆ ಅರ್ಹತೆ ಇದೆ ಅರ್ಜುನಿಗೆ. ಅದಕ್ಕೆ ನಾನು ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಭಕ್ತ ಮತ್ತು ಸ್ನೇಹಿತ. ಭಕ್ತೋಸಿಮೆ ಸಖಾಚೇತಿ, ನೀನು ಭಕ್ತನೂ ಆಗಿದ್ಯಾ ಮತ್ತು ನನಗೆ ಸ್ನೇಹಿತನಾಗಿದ್ಯಾ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು. ಏನು ಹೇಳ್ತಾ ಇದ್ದೀನಿ ನಿನಗೆ? ಯಾವುದು? ಏನ್ಷಿಯಂಟ್ ಸೈನ್ಸ್ ಆಫ್ ರಿಲೇಶನ್ಶಿಪ್ ಇದೆ, ಅಲೌಕಿಕ ರಹಸ್ಯ. ಅದು ಇಂಪಾರ್ಟೆಂಟು, ಲೌಕಿಕವಾದಲ್ಲ. ಅಲೌಕಿಕ ರಹಸ್ಯ ಅಂದರೆ ಯಾವ ಥರವಾದ ಭೌತಿಕವಾದ ಇದಿಲ್ಲ, ಅದರಲ್ಲಿ ಭೌತಿಕವಾದ ವ್ಯಾಖ್ಯಾನಗಳು ಯಾವುದೂ ಇಲ್ಲ. ನಾಲ್ಕನೇದು ಅರ್ಜುನ ವಾಚ. ಓದಿ ಅರ್ಜುನ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನ್ ಇತಿ. ಅನುವಾದ ಓದಿ. ಅರ್ಜುನನು ಹೇಳಿದ, ಸೂರ್ಯದೇವನಾದ ವಿವಸ್ವನು ನಿನಗಿಂತ ಮೊದಲು ಹುಟ್ಟಿದನು. ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಐದನೇದು ಓದಿ ಹಂಗೆ. ಶ್ರೀ ಭಗವಾನ್ ವಾಚ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಶತ್ರು ದಮನಾದ ಅರ್ಜುನನೇ, ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ನನಗೆ ಅವರೆಲ್ಲದರ ನೆನಪು ಇದೆ, ಆದರೆ ನಿನಗೆ ಇಲ್ಲ. ಕೆಳಗೆ ಬ್ರಹ್ಮ ಸಮೇತ ಒಂದು ಅದ್ವೈತಂ ಅಚ್ಯುತಂ ಅನಾದಿ ರೂಪಂ. ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ. ಆದ್ಯಂ ಪುರುಷಂ ನವಯೌವನಂ ಚ. ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ. ಅದುರ್ಲಭಂ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅದಕ್ಕೆ ಅನುವಾದ ಮಾತ್ರ ಓದ್ಬಿಡಿ. ನಾನು ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು ಕೃಷ್ಣನನ್ನು ಭಜಿಸುತ್ತೇನೆ. ಆತನು ಆದಿಪುರುಷನು, ಪರಾತ್ಪರನು, ಚ್ಯುತಿಯಿಲ್ಲದ ಅಚ್ಯುತನು, ಅನಾದಿ ಪುರುಷನು, ಅನಂತ ರೂಪಗಳನ್ನು ತಾಳಿದವನು. ಅವನು ಆದಿಪುರುಷನು, ಪುರಾಣ ಪುರುಷನು, ಸದಾ ನವಯೌವನ ಶೋಭಿತನು. ಭಗವಂತನ ಇಂತಹ ನಿತ್ಯವಾದ ಆನಂದಮಯವಾದ ಸರ್ವಜ್ಞ ರೂಪಗಳನ್ನು ವೇದಗಳ ಪಂಡಿತೋತ್ತಮರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ಅವು ಯಾವಾಗಲೂ ಪರಿಶುದ್ಧವಾದ ಭಕ್ತರ ಮುಂದೆ ಸದಾ ಪ್ರಕಟವಾಗುತ್ತವೆ. ನೆಕ್ಸ್ಟ್ ಅದೇ ಬ್ರಹ್ಮ ಸಮೇತ ಇನ್ನೊಂದು. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರಮಕರೋತ್ ಭುವನೇಷು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮಪುರುಷನನ್ನು ಗೋವಿಂದನನ್ನು ಪೂಜಿಸುತ್ತೇನೆ. ಆತನು ಯಾವಾಗಲೂ ರಾಮ, ನರಸಿಂಹ ಮುಂತಾದ ಅವತಾರಗಳಲ್ಲಿ ಇತರ ಉಪ ಅವತಾರಗಳಲ್ಲಿ ನೆಲೆಸಿರುತ್ತಾನೆ. ಆದರೆ ಆತನು ಪರಮ ದೇವೋತ್ತಮ ಪುರುಷನು. ಆತನಿಗೆ ಕೃಷ್ಣನೆಂದು ಹೆಸರು. ಆತನು ಖುದ್ದಾಗಿ ಸಹ ಅವತರಿಸುತ್ತಾನೆ. 4:5ಗೆ 4ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ ಕೃಷ್ಣ ಇದು ಹೇಳ್ತಾ ಇದ್ದಾರೆ. ಅರ್ಜುನ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸೂರ್ಯ ಭಗವಾನಿಗೆ ನೀನು ಹಿಂದೆನೇ ನನಗೆ ಉಪದೇಶ ಮಾಡಿದ್ಯಾ ಅಂತ ನೀವು ಹೇಳ್ತಾ ಇದ್ದೀರಾ.
ಆದರೆ ಸನ್ ಗಾಡ್ ಈ ಸೀನಿಯರ್ ಬೈ ಬರ್ತ್ ಟು ಯು, ನಿನಗಿಂತ ಅವರು ತುಂಬ ಹಿರಿಯರಲ್ಲ, ನೀವು ಹೆಂಗೆ ಅವ್ರಿಗೆ ಬೋಧನೆ ಮಾಡಿದ್ರಿ ಯಾವುದು ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನೀನು ಹೇಗೆ ಹಿಂದೆ ಸೂರ್ಯ ಭಗವಾನ್ಗೆ ನೀವು ಉಪದೇಶ ಮಾಡಿದ್ರಿ, ಅವ್ರು ಕೇಳಿದ್ ಕರೆಕ್ಟ್ ಅಲ್ವಾ, ಬೋಧನೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಜುನ ಕೇಳ್ತಾ ಇದ್ದಾರೆ. ಅದಕ್ಕೆ ಇದು ಕೃಷ್ಣ ಏನು ಹೇಳ್ತಾ ಇದ್ದಾರೆ ಅಂದರೆ ಬಹುನೀಮೇ ವ್ಯಾತಿತಾನಿ, ಅಂದರೆ ನಾನು ಯಾವ ದಿ ಪರ್ಸನಾಲಿಟಿ ಆಫ್ ಮೆನಿ ಬರ್ತ್ಸ್, ಎಷ್ಟೋ ಜನ್ಮಗಳು, ನೀನು ಜನ್ಮ ತೊಗೊಂಡಿದ್ಯಾ, ನಾನು ಜನ್ಮ ತೊಗೊತಾನೇ ಇದ್ದೀನಿ. ಆದರೆ ಇಬ್ಬರು ಎಷ್ಟೋ ಜನ್ಮ ತೊಗೊಂಡು ನಾವು ಎಷ್ಟೋ ಜನ್ಮ ತೊಗೊಂಡಿದ್ದೀರಿ. ಆದರೆ ಎಲ್ಲ ಜನ್ಮ ತೊಗೊಂಡಿರುವಾಗ ನಾನು ಯಾರು ನೀನು ಯಾರು ಅಂತ ನನಗೆ ತಿಳುವಳಿಕೆ ಇದೆ, ನನಗೆ ಜ್ಞಾಪಕ ಇದೆ. ಆದರೆ ನಿನಗೆ ಜ್ಞಾಪಕ ಇಲ್ಲ. ಯಾಕೆ ಜ್ಞಾಪಕ ಇಲ್ಲ ಅರ್ಜುನ್ಗೆ? ಅವ್ರಿಗಿರುತ್ತೆ, ಕರೆಕ್ಟ್. ಇವ್ರಿಗೆ ಅರ್ಜುನ್ಗೆ ಯಾಕಿಲ್ಲ? ಹಾಂ, ಓಕೆ. ಕೆಲವರು ಸಾಮಾನ್ಯ ಮನುಷ್ಯರಿಗೂ ಕೆಲವರು ಸಾಧುಗಳಿಗೆಲ್ಲ ಜ್ಞಾಪಕ ಇರುತ್ತೆ. ಹಾಂ, ಕರುಣೆ ಅದು ಒಂದೊಂದು. ಇಲ್ಲಿ ಅರ್ಜುನನಿಗೆ ಯಾಕೆ ಆ ಥರ ಅಂದರೆ, ಅರ್ಜುನ ನಾವು ಇದು ತಟಸ್ಥ ಶಕ್ತಿಗಳಿಗೆ ಇದು ದೇಹ ನಾವು ಬದಲಾವಣೆ ಮಾಡ್ತೀವಿ. ಈಗ ನಾನು ಈ ಜನ್ಮದಲ್ಲಿ ಈ ಥರ ಇದ್ದೀನಿ, ಬರೋ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಇರ್ತೀನಿ ನನಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ದೇಹ ಚೇಂಜ್ ಮಾಡಿಬಿಟ್ರೆ ನನಗೆ ಗೊತ್ತಾಗಲ್ಲ. ಅದರಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿದ್ದೇನೆಂದರೆ, ಈ ದೇಹದಲ್ಲಿ ನಮಗೆ 2 ದೇಹ ಇದೆ, ಸ್ಥೂಲ ದೇಹ, ಸೂಕ್ಷ್ಮ ದೇಹ. ಸ್ಥೂಲ ದೇಹ, ಸೂಕ್ಷ್ಮ ದೇಹ. ಸ್ಥೂಲ ದೇಹ ಬಂದು ಈ ಪಂಚಭೂತಗಳು, ಅರ್ತ್, ವಾಟರ್, ಏರ್, ಈಥರ್, ಭೂಮಿ, ರಾಪು, ಅನಲೋ, ವಾಯು. ಈ 5 ಪಂಚಭೂತಗಳು, ಭೂಮಿ, ಆಕಾಶ, ನೀರು, ಗಾಳಿ, ಉಷ್ಣ, ಈ 5 ಬಂದು ಇದು ಸ್ಥೂಲ ದೇಹ. ಸೂಕ್ಷ್ಮ ದೇಹ ಅಂದರೆ ಅಹಂಕಾರ, ಮನಸ್ಸು, ಬುದ್ಧಿ, ಅಹಂಕಾರ. ಯಾವಾಗ ಈ ಸ್ಥೂಲ ದೇಹ ಇದು ಹಾಳಾಗ್ಬಿಡ್ತೋ ಅವಾಗ ಏನಾಗುತ್ತೆ? ಸೂಕ್ಷ್ಮ ದೇಹ ಏನಾಗುತ್ತೆ? ಹಾಗೆ ಇರುತ್ತೆ. ಅದು ಏನು ಮಾಡುತ್ತೆ? ಅದು ಹಾಗೆ ಸರಿ. ಸೂಕ್ಷ್ಮ ದೇಹನೂ ಹೊರಟೋಗ್ಬಿಟ್ರೆ ಸ್ಥೂಲ ದೇಹನೂ ಇಲ್ಲ. ಇವಾಗ ನೀವು ಹೇಳಿದ್ ಕರೆಕ್ಟು. ಸ್ಥೂಲ ದೇಹ ಯಾವಾಗಿಲ್ವೋ ಸೂಕ್ಷ್ಮ ದೇಹ ಮಾತ್ರ ಇರುತ್ತೆ. ಸೂಕ್ಷ್ಮ ದೇಹ ಏನು ಮಾಡುತ್ತೆ? ನೀವು ಹೇಳ್ದಂಗೆ ಇನ್ನೊಂದು ಶರೀರಕ್ಕೆ ಅಂಗೀಕಾರ ಮಾಡ್ಕೊಂತೆ, ಅಕ್ಸೆಪ್ಟ್ ಮಾಡ್ಕೊಂತೆ, ಇನ್ನೊಂದು ಶರೀರನ ಅಕ್ಸೆಪ್ಟ್ ಮಾಡ್ಕೊಂಡು ಆ ದೇಹದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇವಾಗ ಆ ದೇಹದಲ್ಲಿ ಹೋಗ್ಬಿಟ್ಟು ಸ್ಥೂಲ ದೇಹನೂ ಇಲ್ಲ, ಸೂಕ್ಷ್ಮ ದೇಹನೂ ಇಲ್ಲ. ಅವಾಗ ಏನಾಗುತ್ತೆ? ನಿಧಾನ ಕೇಳಿ, ಇದು ತುಂಬ ಮುಖ್ಯವಾದ ಆನ್ಸರು, ಮುಖ್ಯವಾದ ಕ್ವಶನು. ನೀವು ಇನ್ನೂ 5 ನಿಮಿಷ ಆಯ್ತಾ, ಟೈಮ್ ತಗೊಳ್ಳಿ, ಪರವಾಗಿಲ್ಲ. ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಹೇಳಿ. ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸ್ಥೂಲ ದೇಹ, ಸೂಕ್ಷ್ಮ ದೇಹ. ಸ್ಥೂಲ ದೇಹ ಪಂಚಭೂತಗಳಿಂದ ಮಾಡಿರೋದು. ಸೂಕ್ಷ್ಮ ದೇಹ ಮನಸ್ಸು, ಬುದ್ಧಿ, ಅಹಂಕಾರದಿಂದ ಮಾಡಿರೋದು. ಅದರೆಲ್ಲ ಆನ್ಸರ್ ಇಲ್ಲ ಅದರಲ್ಲಿ. ಅದು ನಾವು ತುಂಬ ಆಳವಾಗಿ ನಮ್ಮ ಕ್ಲಾಸಲ್ಲಿ ಕಂಟಿನ್ಯೂ ಆಗಿ ಅಟೆಂಡ್ ಮಾಡ್ದೇ ಇದೆಲ್ಲ ಅರ್ಥ ಸಿಗೋದು, ಇದ್ರೆ ಸಿಗಲ್ಲ. ಆಮೇಲೆ ನೋಟ್ ಡೌನ್ ಮಾಡ್ಕೊಬೇಕು ಇದೆಲ್ಲ. ಸ್ಥೂಲ ದೇಹ ಹೊರಟೋಗ್ಬಿಟ್ರೆ ನೀವು ಕರೆಕ್ಟಾಗಿ ಹೇಳಿದ್ರಿ ನೀವೆಲ್ಲ. ಇನ್ನೊಂದು ದೇಹ ಅದು ಅಂಗೀಕಾರ ಮಾಡಿಕೊಡುತ್ತೆ. ಈ ದೇಹ ಯಾವಾಗ ಇಲ್ಲಿ ಇರೋದಕ್ಕೆ, ಇವಾಗ ಬಾಡಿಗೆ ಮನೇಲಿ ಇದ್ದೀನಿ ನಾನು, ಓನರ್ ಹೋಗು ಅಂತಾನೆ ಬೇರೆ ಮನೆಗೆ ಹೋಗ್ಬೇಕಾಗುತ್ತೆ. ನನಗೆ ಇಲ್ಲ ನನ್ನ ಮನೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವಾಗ ಅದೇ ಥರನೇ ದೇಹ, ಈ ದೇಹದಲ್ಲಿ ಇರೋದಕ್ಕೆ ಅದಕ್ಕೆ ಸ್ಥಳ ಇಲ್ಲ. ಅದಕ್ಕೆ ಎಲ್ಲಿ ಸ್ಥಳ ಇದೆಯೋ ಅದಕ್ಕೆ ಹೋಗುತ್ತೆ. ಅದು ಕರ್ಮಾನುಸಾರವಾಗಿ ಅದಕ್ಕೆ ಹೋಗಿ ಸೇರ್ಕೊಡುತ್ತೆ. ಆತ್ಮ, ಕರೆಕ್ಟ್. ಆತ್ಮ ಬೇರೆ ಕಡೆ ಸೇರ್ಕೊಂಡ್ಬಿಡುತ್ತೆ, ದೇಹ ಹೊರಟೋಗ್ಬಿಡುತ್ತೆ. ಆತ್ಮ ಬೇರೆ ದೇಹನ ಶರೀರ ಸ್ವೀಕಾರ ಮಾಡ್ಕೊಳುತ್ತೆ. ಸ್ವೀಕಾರ ಮಾಡ್ಕೊಳ್ಳುವಾಗ ಇನ್ನೊಂದು ಇನ್ನೊಂದು ದೇಹದಲ್ಲಿ ಹೋಗುವಾಗ ಅದು ದೇಹ ಬಿಡುತ್ತೆ. ಆವಾಗಲೂ ದೇಹ ಬಿಡುವಾಗ ಸೂಕ್ಷ್ಮ ದೇಹ ಹೊರಟೋಗ್ಬಿಡುತ್ತೆ. ಆತ್ಮ ಇದು ಸ್ಥೂಲ ದೇಹ ಹೊರಟೋಗ್ಬಿಡುತ್ತೆ, ಸೂಕ್ಷ್ಮ ದೇಹನೂ ಹೋಗ್ಬಿಡುತ್ತೆ. ಅವಾಗ ಎಲ್ಲೋಗುತ್ತೆ? ನಿಧಾನಕ್ಕೆ ಎಕ್ಸಾಕ್ಟ್ಲಿ ಆಧ್ಯಾತ್ಮಿಕ ಲೋಕ ಕೊಟ್ಟೋಗ್ಬಿಡುತ್ತೆ. ಸ್ಥೂಲ ದೇಹನೂ ಇಲ್ಲ, ಸೂಕ್ಷ್ಮ ದೇಹನೂ ಇಲ್ಲ ಅಂದ್ರೆ ಭಗವಂತ ಹತ್ರ ಹೋಗ್ಬೇಕು, ಬೇರೆ ಎಲ್ಲಿ ಜಾರಿ ಇಲ್ಲ. ಯಾಕಂದ್ರೆ ಭಕ್ತಿ ಸೇವೆ ಶುದ್ಧವಾಗಿ ಮಾಡಿದ್ದಾರೆ. ಸೂಕ್ಷ್ಮ ಇದು ಶುದ್ಧವಾದ ಅಲೌಕಿಕವಾದ ಭಕ್ತಿ ಇದೆ ಹೇಳ್ಬೋದು. ಗೋಲೋಕ, ವೃಂದಾವನ, ಅದೇ ಆಧ್ಯಾತ್ಮಿಕ ಲೋಕ ಅಂದ್ರೆ ವೈಕುಂಠ ಅಂತ ಅರ್ಥ. ಆ ವೈಕುಂಠದಲ್ಲಿ ಉತ್ತಮವಾದ ಲೋಕ ಗೋಲೋಕ ವೃಂದಾವನ. ಆ ಗೋಲೋಕ ವೃಂದಾವನದಲ್ಲಿ ಭಗವಂತ ಶ್ಯಾಮಸುಂದರ ರೂಪದಲ್ಲಿ ಇದ್ದಾರೆ. ಸೊ 2 ದೇಹಗಳು ಹೊರಟೋದ್ರೆ, ಯಾಕಂದ್ರೆ ಇಷ್ಟು ದಿನ ನಾವು ಭಗವತಿ ಓದ್ತಾನೆ ಇದ್ದೀರಿ. ಏನಪ್ಪ ಯಾರನ್ನ ತಕ್ಷಣ ಕೇಳಿದ್ರು 2 ದೇಹ ಹೋದ್ಮೇಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಏನ್ ಮಾಡಕ್ಕಾಗುತ್ತೆ? ನಾವು ಏನ್ ಹೇಳ್ತೀವಿ? ಅದು ಏನು ಕಾರಣನೇ ಇಲ್ವಲ್ಲ. ಆ ಕಾರಣ ಇಲ್ದಾನೆ ನಿಮ್ಗೆ ಸೂಕ್ಷ್ಮ ದೇಹ ಹೊರಟೋಗೋದು. ನಿಮ್ಗೆ ಸೂಕ್ಷ್ಮ ದೇಹ ನಿಮ್ಗೆ ಹೋಗ್ಬೇಕಾದ್ರೆ ಏನ್ ಕಾರಣ ಇಲ್ಲ. ಕಾರಣ ಇದ್ರೆ ನಾವು ಇಲ್ಲೇ ಮತ್ತೆ ವಾಪಸ್ಸು ಮತ್ತೆ ಇನ್ನೊಂದು ದೇಹ ಅಂಗೀಕಾರ ಮಾಡ್ಕೋಬೇಕಾಗುತ್ತೆ. ಯಾವುದು ಕಾರಣ, ನೀವು ಕೇಳೋದಕ್ಕೆ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ. ಕಾರಣ ಬಂದು ಏನನ್ನ ಕಾರಣ ಇದ್ರೆ ಅವ್ನು ಮತ್ತೆ ಜನ್ಮ ತಗೊಳ್ಳೋದು. ಆ ಜನ್ಮದಲ್ಲಿ ಅವ್ನ ಕಾರಣ ಇಳಿದ್ರೆ ಏನು ಬೇಡ ಅಂತ ಬಿಟ್ಬಿಟ್ಟಲ್ಲ. ಕೃಷ್ಣ ಹೇಳಿದಾರಲ್ಲ 18:66 ಏನು ಹೇಳಿದ್ದಾರೆ? ಎಲ್ಲ ಬಿಟ್ಬಿಡಿ ಅಂತ ಹೇಳಿದ್ದಾರೆ.
ಸರ್ವಧರ್ಮಾನ್ ಪರಿತ್ಯಾಜ. ನೀನೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ನನಗೆ ಶರಣಾಗತಿ ಆಗ್ಬಿಟ್ರೆ, ನನಗೇ ಶರಣಾಗತಿ ಆಗೋದು ಹೇಳಿದ್ರೆ ಮಾಮೇಕಂ ಶರಣಂ ರಜಾ, ಬೇರೆ ಯಾರಿಗೂ ಹೇಳಿಲ್ಲ. ನನಗೇ ನೀವು ಶರಣಾಗತಿ ಆದರೆ ನಾನೇನು ಮಾಡ್ತೀನಿ, ನಿಮ್ಮ ಎಲ್ಲ ಪಾಪಗಳು ತೊಲಗಿಸ್ಬಿಡ್ತೀನಿ. ಇವಾಗ ಈ ಜನ್ಮದಲ್ಲಿ ಮಾಡಿರೋದಲ್ಲ, ಎಷ್ಟೋ ಜನ್ಮಗಳು, ಅಸಂಖ್ಯಾತ ಜನ್ಮಗಳ ನೀವು ಮಾಡಿದ ಪಾಪಕರ್ಮಗಳೆಲ್ಲ ನಾನು ತೊಲಗಿಸ್ಬಿಡ್ತೀನಿ ನನಗೆ ಶರಣಾಗತಿ ಆದರೆ ಅಂತ ಹೇಳಿದ್ದಾರೆ. ಅವಾಗ ಏನು ಕಾರಣ ಇಲ್ವಲ್ಲ? ಕಾರಣ ಇದ್ರೆ ಅವನು ಮತ್ತೆ ವಾಪಸ್ ಬರ್ತಾನೆ. ಕಾರಣ ಇದ್ರೆ ನಾವು ಇಲ್ಲಿ ಬರ್ತಾನೆ. ನಮ್ಮ ಕಾರಣ ಏನು? ನಮ್ಗೆ ಯಾವುದ್ರ ಮೇಲೆ ಆಸೆ ಇದೆ, ಯಾವುದ್ರ ಮೇಲೆ ಅನುಕಂಪ ಇದೆ, ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆ, ಏನೋ ಪಡಿಬೇಕು ಅಂತಿದೆ, ನಾವು ಪಡೆದಿಲ್ಲ. ಆ ಕಾರಣದಿಂದ ಕಾರಣ ಜನ್ಮ ತಗೊಂತೀವಿ. ಆ ಕಾರಣ ಅದೇ ಆ ಹೆಸರಲ್ಲೇ ಅರ್ಥ ಇದೆ. ಆ ಕಾರಣದಿಂದ ನಾವು ಮತ್ತೆ ಇನ್ನೊಂದು ಜನ್ಮ ತಗೊಳ್ಳೋದು. ಸೊ ಅದೇ ಕೃಷ್ಣ ಹೇಳ್ತಾರೆ, ನೀನು ದೇಹ ಬದಲಾವಣೆ ಮಾಡ್ತಾ ಇದೆಯಾ, ನಾನು ದೇಹ ಬದಲಾವಣೆ ಮಾಡಲ್ಲ. ನನಗೆ ಜ್ಞಾಪಕ ಇದೆ ನೀನು ಯಾರು ನಾನು ಯಾರು ಅಂತ. ಬಟ್ ನಿನಗೆ ನೀನು ಮರ್ತೋಗ್ಬಿಡ್ತೀಯ, ಯಾಕಂದ್ರೆ ನಿನ್ನ ದೇಹ ಬೇರೆ ಆಗಿದೆಯಲ್ಲ, ಅದಕ್ಕೆ ನಾವು ಮರ್ತೋಗ್ಬಿಡ್ತೀರಿ. ಇವಾಗ ನಿಮ್ಗೆ ಯಾರಿಗಾನ ಗೊತ್ತಾ ಹಿಂದಿನ ಜನ್ಮದಲ್ಲಿ ನಾವು ಯಾರಿದ್ದೀವಿ, ಏನಾಗಿದ್ದೀರಂತ? ಕೆಲವ್ರಿಗೆ ಗೊತ್ತಾಗುತ್ತೆ. ಕೆಲವ್ರಿಗೆ ಗೊತ್ತಾಗಿರೋದಲ್ಲ. ನನಗೆ ನಿಮ್ಗೆ ಒಂದು ಕತೆ ಹೇಳ್ದ ನಾನು ಒಂದ್ಸಲ. ಒಬ್ಬ ಹುಡುಗಿ ಬಂದು ಹಿಂದಿನ ಜನ್ಮದಲ್ಲಿ ಸೊಸೆಯಾಗಿರ್ತಲ್ಲ ಒಂದು ಮನೆಗೆ. ಇದು ಪೇಪರ್ ಎಲ್ಲ ಬಂದಿದೆ, ನಮ್ಮ ಡಿವೋಟಿ ಬಂದಿದೆ, ಕಟ್ಔಟ್ ಲೆಟರ್ ಎಲ್ಲ ಇದು ಕಟ್ ಮಾಡಿ ನ್ಯೂಸ್ ಪೇಪರ್ದು ಇನ್ನೂ ಇಟ್ಕೊಂಡಿದ್ದಾರೆ. ಅವಳ ಹೆಸರು ಕೂಡ ತುಂಬ ಚೆನ್ನಾಗಿದೆ. ಅವಳು ನೆಕ್ಸ್ಟ್ ಜನ್ಮದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾನಂತೆ. ಇವ್ರನ್ನೆಲ್ಲ ಕರ್ಕೊಂಡೋಗಿ, ನೋಡಿ ಈ ಮನೆಯಲ್ಲಿ ನಾನಿದ್ದೆ, ಇವರು ನನ್ನ ಅತ್ತೆ ಆಗಿದ್ರು, ಇವ್ರು ನನ್ನ ಮಾವೆ ಆಗಿದ್ರು, ಈ ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದೆ ಹೋಗಿ ನನ್ನ ಇಲ್ಲಿ ಸಾಯಿಸ್ಬಿಟ್ರಿ ಇವರು. ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ರಂತೆ. ಅವ್ರಿಗೆ ಕೆಲವ್ರಿಗೆ ತುಂಬಾ ಈಗ ಜಡ ಬರ್ತಾ ನಾವು ಹೋದ್ರಲ್ಲ, ಜಡ ಬರ್ತಾ ಕತೆ ನಿಮ್ಗೆ ಹೇಳಿದ್ದೀನಲ್ಲ, ಜಡ ಬರ್ತನ್ಗೆ ಅವ್ನಿಗೆ ಜ್ಞಾಪಕ ಬಂದ್ಬಿಡ್ತು. ಯಾಕೆ ಜ್ಞಾಪಕ ಬಂತು ಅಂದರೆ, ಅವನು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದಾನೆ ಎಲ್ಲ ಜ್ಞಾಪಕ ಬಂದು ಅವನೇನು ಮಾಡ್ತಾನೆ, 15 ವರ್ಷ ಭರತನಾಗಿ ಜಡಭರತನಾಗಿ ಜನ್ಮ ತಗೊಳ್ಳುವಾಗ ಅವ್ನು ಮಾತಾಡೋದೇ ಇಲ್ಲ, ಯಾರ ಹತ್ರನು ಮಾತಾಡದೆ. ನೀವು ಹೇಳ್ದಂಗೆ ಕಾರಣ ಏನು ಬರುತ್ತೆ. ಇವಾಗ ಒಬ್ಬನ ಯಾಕಂದ್ರೆ ಅವ್ರ ಅಣ್ಣ ತಮ್ಮದಿರೆಲ್ಲ ಅವನ್ನ ಇದು ಏನು ತುಂಬ ಅವನ್ನ ಇಲ್ಟ್ರೀಟ್ ಮಾಡ್ತಾ ಇರ್ತಾರೆ. ಅವನಿಗೆ ಇದು ಹಿಂಸೆ ಕೊಡ್ತಾ ಇರ್ತಾರೆ. ತಟ್ಟೆ ಬಂದು ಹಳೆ ತಟ್ಟೆ ಕೊಡೋದು, ಆಮೇಲೆ ತೋಟದಲ್ಲಿ ಹೋಗಿ ನೋಡ್ಕೊ ಅಂತ ಹೇಳೋದು, ತೋಟದಲ್ಲಿ ಹೋಗಿ ನೋಡಿಕೊಂಡು ಇದು ಒಣಗಿದ್ದು ರೊಟ್ಟಿಗಳು ಕೊಟ್ಬಿಟ್ಟು ತಿನ್ನು ಅಂತ ಹೇಳೋದು. ಆ ಥರ ಚೆನ್ನಾಗಿರೋದು ಕೊಡಲ್ಲ, ಏದೋ ಬಿಸಾಕದು ಎತ್ಕೊಂಡೋಗಿ ಅವನು ಕೊಡೋದು. ಈ ಥರ ಎಲ್ಲ ಮಾಡ್ಕೊಂತ ಅವ್ನು ಏನು ಮಾತಾಡಲ್ಲ. ಅವ್ನು ಮಾತಾಡ್ಬಿಟ್ರೆ ಏನಾಗುತ್ತೆ, ಅವ್ರ ಮೇಲೆ ಅವ್ನಿಗೆ ಅಸೂಯೆ ಆಗುತ್ತೆ. ನನ್ನ ಅಣ್ಣ ತಮ್ಮದಿರು ಈ ಥರ ಮಾಡ್ತಾ ಇದ್ದಾರೆ ಅಂತ ಅವನೇನು ಅಸೂಯೆ ಮಾಡಿ ಏನು ಮಾಡ್ತಾನೆ, ದ್ವೇಷ ಬೆಳೆಸ್ಕೊಂತಾನೆ. ಅವಾಗ ಏನಾಗುತ್ತೆ, ದ್ವೇಷ ಬೆಳೆಸ್ಕೊಂತ ಭಗವಂತನೇ ಅಲ್ಲಿರಲ್ಲ, ಅವನ ಚೈತನ್ಯದಲ್ಲಿ ಭಗವಂತ ಇರಲ್ಲ. ಮತ್ತೆ ಇನ್ನೊಂದು ಜನ್ಮ ತಗೊಂತಾನೆ. ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ ಅದು ಹಂಗೆ. ಅದಕ್ಕೆ 5ನೇದು ಆಯ್ತಲ್ಲ, 6ನೇದು ಹಾಕಿ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಅನುವಾದ ಓದಮ್ಮ. ಕನ್ನಡ ಬೇಕಲ್ಲ. ಸರಿ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರಕ್ಕೆ ಕ್ಷೀಣಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿ ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. 7ನೇದು ಓದಿ, 7ನೇ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಿ ಅಹಂ. ರಾಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಮತ್ತು ಅವನೀತಿನಾ ಅದು, ಆಗ ನಾನು ಸ್ವಯಂ ಅವನತಿ. ಓಕೆ. 8 ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. 9 ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ.
ಅನುವಾದಾವಧಿ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಸೊ ಇಲ್ಲಿ 6ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಾನು ಅಜ ಅಂತ ಹೇಳ್ತಾ ಇದ್ದಾರೆ. ಅಜ ಅಂದರೆ ಏನು? ನನಗೆ ಹುಟ್ಟಿಲ್ಲ ಅಂತ. ಮೈ ಟ್ರಾನ್ಸೆಂಡಲ್ ಬಾಡಿ ನೆವರ್ ಡೆಟುರಿಯೇಟ್ಸ್. ನನ್ನ ಈ ಒಂದು ದಿವ್ಯವಾದ ಈ ಶರೀರ ಬಂದು ಯಾವಾಗಲೂ ನಾಶ ಆಗೋಲ್ಲ. ನಾನು ಎಲ್ಲ ಜೀವರಾಶಿಗಳಿಗೂ ಒಡೆಯ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಪ್ರತಿಯೊಂದು ಯುಗದಲ್ಲಿ ನನ್ನ ಅಲೌಕಿಕವಾದ ಒಂದು ರೂಪವನ್ನು ನಾನು ಪಡಿತೀನಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಆಮೇಲೆ 7ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾವಾಗ ಅಧರ್ಮ ಅನೀತಿ ಇದಾಗುತ್ತೋ ಆವಾಗ ನಾನು ಆವಿರ್ಭಾವ ಆಗ್ತೀನಿ. ಏನಕ್ಕೋಸ್ಕರ ಆವಿರ್ಭಾವ ಆಗ್ತೀನಿ ಅಂದರೆ ಧರ್ಮನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಪ್ರತಿ ಅಟ್ ದಟ್ ಟೈಮ್ ಐ ಡಿಸೈನ್ ಮೈ ಸೆಲ್ಫ್, ನಾನೇ ಅವಾಗ ಅವತಾರ ತೊಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭಗವಂತ 3 ಕಾರಣಕ್ಕೋಸ್ಕರ ಅವತಾರ ತೊಗೊತಾರೆ. ಏನೇನದು 3 ಕಾರಣ? ನಾವೆಲ್ಲ ಓದಿದ್ರಿ ಚೆನ್ನಾಗಿ. ಭಗವಂತ ಅವತಾರ ಅಂದರೆ ಮೇಲೆಯಿಂದ ಕೆಳಗಡೆ ಬರೋದು. ಈಗ 10ನೇ ಅಂತಸ್ತಲ್ಲಿದ್ದೀರಿ, ಅಲ್ಲಿಂದ ನಾವು 1ನೇ ಅಂತಸ್ತಿಗೆ ಬರ್ತೀರಿ, ಅದನ್ನು ಅವತಾರ ಅಂತ ಹೇಳ್ತೀರಿ. ಅಂದರೆ ಭಗವಂತ ಬಂದು ಆಧ್ಯಾತ್ಮಿಕ ಲೋಕದಿಂದ ಭೌತಿಕ ಲೋಕಕ್ಕೆ ಬರೋದು, ಅದನ್ನೇ ಅವತಾರ ಅಂತ ಹೇಳೋದು. ಅವ್ರು ಬರುವಾಗ ಯಾವುದೇ ಒಂದು ಭೌತಿಕವಾದ ಶಕ್ತಿಗಳು ವಿಭೂತಿಗಳು ಅವ್ರನ್ನ ಪ್ರಭಾವ ಮಾಡಲ್ಲ. ಅವ್ರು ಯಾವ ಥರ ಆಧ್ಯಾತ್ಮಿಕವಾದ ಒಂದು ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ ಅವ್ರಿಗೆ, ಅದೇ ಸಚ್ಚಿದಾನಂದ ಸ್ವರೂಪ ಅವ್ರು ಎಲ್ಲಿದ್ರೂ ಅವ್ರಿಗೆ ಇರುತ್ತೆ. ಸೊ ಇಲ್ಲಿ ಏನಕ್ಕೋಸ್ಕರ ಅವ್ರು ಅವತಾರ ತೊಗೊತಾರೆ? ಏನು ಕಾರಣ? ಪ್ರತಿಯೊಂದು ಅವತಾರದಲ್ಲಿ ಈ 3 ಕಾರಣ ಇದ್ದೇ ಇರುತ್ತೆ. ಎಲ್ಲ ಅವತಾರ ಏನು ಅವತಾರನೂ ತೊಗೊಂಡ್ಲಿ ನಿಧಾನವಾಗಿ ಯೋಚನೆ ಮಾಡಿ ಹೇಳಿ. ಪ್ರತಿಯೊಂದು ಅವತಾರದಲ್ಲಿ ಭಗವಂತ 3 ಕಾರಣಕ್ಕೋಸ್ಕರ ಅವತಾರ ತೊಗೊತಾರೆ. ದುಷ್ಟ ಸಂಹರಣ ಒಂದಾಯಿತು, ಧರ್ಮನ ಒಂದಾಯಿತು, ಇನ್ನೊಂದು ಅದೇ ದುಷ್ಟ ಸಂಹರಣ ಒಂದು ಕರೆಕ್ಟು, ಧರ್ಮನ ರಕ್ಷಣೆ ಮಾಡೋದಕ್ಕೆ ಸ್ಥಾಪನೆ ಮಾಡೋದಕ್ಕೆ 2, 3ನೇದು ಅದೇ ದುಷ್ಟರು ಹೇಳ್ಬಿಟ್ರು ಸಜ್ಜನರನ್ನ ಕಾಪಾಡೋದಿಕ್ಕೆ. ಈಗ ನರಸಿಂಹ ಅವತಾರ ತಗೊಳ್ಳಿ, ಹಿರಣ್ಯಕಶಿಪ ದುಷ್ಟ, ಅವನೇನ್ ಮಾಡಿದ್ರು? ವಧ ಮಾಡಿದ್ರು. ಸಜ್ಜನ ಬಂದು ಪ್ರಹ್ಲಾದ, ಅವ್ರನ್ನೇನು ಮಾಡಿದ್ರು? ಉದ್ಧಾರ ಮಾಡಿದ್ರು, ರಕ್ಷಣೆ ಕೊಟ್ಟರು, ಅವ್ರನ್ನ ಕಾಪಾಡಿದ್ರು. ಆಮೇಲೆ ಧರ್ಮನ ಯಾವ ಥರ ಸ್ಥಾಪನೆ ಮಾಡಿದ್ರು? ಹಿರಣ್ಯಕಶಿಪನ್ನ ವಧ ಮಾಡಿ ಪ್ರಹ್ಲಾದ್ ಮಹಾರಾಜನ ರಾಜರು ಮಾಡಿದ್ರು. ಅದೇ ಥರ ಪಾಂಡವರಲ್ಲಿ ನೋಡಿ ನೀವು, ಕುರುಕ್ಷೇತ್ರದಲ್ಲಿ ಕೌರವರನ್ನೆಲ್ಲ ಸಂಹರಣೆ ಮಾಡಿದ್ರು ದುಷ್ಟರು, ಪಾಂಡವರನ್ನ ರಕ್ಷಣೆ ಕೊಟ್ಟರು. ಪಾಂಡವರಿಗೆ ಯುಧಿಷ್ಠಿರ ಮಹಾರಾಜನ ರಾಜರು ಮಾಡಿದ್ರು. ಲಂಕಾದಲ್ಲಿ ರಾಮಾಯಣದಲ್ಲಿ ನಾವು ನೋಡಿದ್ರೆ ರಾವಣನ ಸಂಹರಣೆ ಮಾಡಿದ್ರು, ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿದ್ರು, ಆಮೇಲೆ ಅಲ್ಲಿ ರಕ್ಷಣೆ ಕೊಟ್ಟರು ಎಲ್ಲರಿಗೂ. ಕಂಸನ ವಧ ಮಾಡಿದ್ರು. ಆಮೇಲೆ ಕಂಸ ಅವ್ರ ತಂದೆ ಅವ್ರ ಹೆಸರೇನು ತುಂಬ ಚೆನ್ನಾಗಿದೆ ಹೆಸರು ಅವ್ರನ್ನ ರಾಜರು ಮಾಡಿದ್ರು, ಧರ್ಮನ ಸಂಸ್ಥಾಪನೆ ಮಾಡಿದ್ರು. ಈ 3 ಅವತಾರ ಪ್ರತಿಯೊಂದು ಅವತಾರದಲ್ಲಿ ಈ 3 ವಿಷಯಗಳು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅವ್ರ ಅವತಾರ ತಗೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 9ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ನಾನು ಭೌತಿಕ ಪ್ರಪಂಚಕ್ಕೆ ಆಗಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಎಲ್ಲೇ ಇರಲಿ, ನಾನು ನನ್ನ ಜನ್ಮ, ನನ್ನ ಕರ್ಮ, ನನ್ನ ಹುಟ್ಟು ಮತ್ತು ನನ್ನ ಅಲ್ಲಲ್ಲ ಸಾವಿಲ್ಲ ಭಗವಂತನಿಗೆ. ಅದೇ ಹೇಳ್ತಾರೆ, ಅಜ ಅಂದರೆ ಹುಟ್ಟೇ ಇಲ್ಲ ಅವ್ರಿಗೆ. ಹುಟ್ಟಂದ್ರೆ ಯಾವಾಗಲೂ ಅವ್ರು ಇದ್ದಾರೆ ಅಂತ ಅರ್ಥ. ಆಮೇಲೆ ಸಾವು ಇಲ್ಲ ಅವ್ರಿಗೆ. ಅದಕ್ಕೆ ಜನ್ಮ ಕರ್ಮ ಚಮೆ ದಿವ್ಯಂ ಅಂದರೆ ನನ್ನ ಜನ್ಮ, ನನ್ನ ಹುಟ್ಟು ಮತ್ತು ನಾನು ಮಾಡೋ ಇದು ಚಟುವಟಿಕೆಗಳು, ಕ್ರಿಯೆ, ನಾನು ಮಾಡೋ ಪ್ರತಿ ಕ್ರಿಯೆಗಳು ಎಲ್ಲಾನು ದಿವ್ಯವಾದದ್ದು. ಜನ್ಮ ಕರ್ಮ ಚಮೆ ದಿವ್ಯಂ. ದಿವ್ಯ ಅಂದರೆ ಏನು? ದಿವ್ಯ ಅಂದರೆ ಈ ಭೌತಿಕ ಪ್ರಪಂಚಕ್ಕೆ ಅತೀತವಾದದ್ದು ಅಂದರೆ ಈ 3 ಗುಣಗಳಾಗಲಿ, ಆಮೇಲೆ 3 ಕ್ಲೇಶಗಳಾಗಲಿ, ಯಾವುದು ಅವ್ರನ್ನ ಪ್ರಭಾವ ಮಾಡಲ್ಲ. ಅವ್ರ ಶಕ್ತಿ ತೋರ್ಸೋಕ್ಕಾಗಲ್ಲ ಅವ್ರ ಮೇಲೆ. ಅದಕ್ಕೆ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಅತೀತವಾದವರು. ಸೊ ಇದನ್ನು ಯಾರು ಅರ್ಥ ಮಾಡ್ಕೊತಾರೋ, ಜನ್ಮ ಕರ್ಮ ಚಮೇದಂ ಏವಂ ಯೋವೇತಿ ತತ್ವತಃ, ಈ ತತ್ವವನ್ನು ಯಾರು ಅರ್ಥ ಮಾಡ್ಕೊತಾರೋ ಅವ್ರಿಗೆ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನಾಮೇತಿ, ನಿನ್ ಪುನರ್ಜನ್ಮ ನಿನಗಿಲ್ಲ, ನೀನು ನನ್ನ ಹತ್ರ ಬಂದು ಸೇರ್ಕೊಂತೀಯ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಬರ್ತೀಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಧರ್ಮ ಅಂತ ಒಂದು ವರ್ಡ್ ಇದೆ. ಅದಕ್ಕೇನು ಅರ್ಥ? ಅಧರ್ಮ ಅಂದರೆ ವೇದದ ಒಂದು ಇದರಲ್ಲಿ ಜ್ಞಾನದಲ್ಲಿ ನಾವು ನೋಡಬೇಕಾದ್ರೆ ಅಧರ್ಮ ಅಂದರೆ ಭೌತಿಕವಾದರು ಅಂತ ಅರ್ಥ. ಭೌತಿಕತ್ವನ ನಾವು ಅಧರ್ಮ ಅಂತ ಹೇಳೋದು. ಅದನ್ನು ನಾವು ಅರ್ಥ ಮಾಡ್ಕೊಬೇಕು ತುಂಬ ಜನ. ಈ ಲಘು ಭಾಗವತಂ ಅಂತ ಒಂದು ಪುಸ್ತಕ ಇದೆ,
ತುಂಬ ಸಣ್ಣ ಪುಸ್ತಕ ಅದು. ಶ್ರೀಲ ರೂಪ ಗೋಸ್ವಾಮಿ ಅವರು ಬರೆದಿರೋದು. ಅದರಲ್ಲಿ ಅವತಾರದ ಬಗ್ಗೆನೇ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಎಲ್ಲ ಅವತಾರದ ಬಗ್ಗೆನೂ ಲಘು ಭಾಗವತಮ್ ಅಂತ ತುಂಬ ಚೆನ್ನಾಗಿದೆ ಅದು. ರೂಪ ಗೋಸ್ವಾಮಿ ಬರೆದಿರೋದು. ಅದರಲ್ಲಿ ಅವತಾರದ ಸಾರಾಂಶ ಎಲ್ಲ ಬರ್ಕೊಟ್ಟಿದ್ದಾರೆ ಅವರು, ಬರೆದಿದ್ದಾರೆ ಅವರು. ಈಗ ಇದು 10ನೇದು ಶ್ಲೋಕ, ರಿಸಲ್ಟ್ 10ನೇದು. ವಿತರಾಗ ಭಯ ಕ್ರೋಧ ಮನ್ಮಯಾ ಮಂ ಉಪಶ್ರಿತಃ ಬಾಹವೋ ಜ್ಞಾನ ತಪಸಾ ಕುತ ಮದ್ಭಾವಂ ಅಗತಃ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಹಿಂದೆ ಅನೇಕರು ಸಂಪೂರ್ಣವಾಗಿ ನನ್ನಲ್ಲೇ ಮನಸ್ಸುಳ್ಳವರಾಗಿ ನನ್ನಲ್ಲೇ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರಲ್ಲಿ ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಸೊ ಭಗವಂತನ ದಿವ್ಯ ಪ್ರೇಮ ಪಡಿಬೇಕಂದ್ರೆ ಯಾವ್ದನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ್ದನ್ನ ಬಿಡ್ಬೇಕು ನಾವು? ವೀತ ಅಂದ್ರೆ ಫ್ರೀ ಫ್ರಮ್ ರಾಗ, ಅಂದ್ರೆ ಭಯ, ಕ್ರೋಧ, ರಾಗ, ಭಯ, ಕ್ರೋಧ, ಇದರಿಂದ ನಾವು ಫ್ರೀ ಆಗಬೇಕು, ಇದರಿಂದ ನಾವು ಬಿಡುಗಡೆ ಆಗಬೇಕು. ಸೊ ಇದರಿಂದ ಬಿಡುಗಡೆ ಹಾಕಿ ಎಷ್ಟೋ ಇದು ಋಷಿ ಮುನಿವರುಗಳೆಲ್ಲ ನನ್ನನ್ನು ಪಡ್ಕೊಂಡಿದ್ದಾರೆ, ಈ ದಿವ್ಯವಾದ ಪ್ರೇಮೆಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಥಸ್ ದೇ ಆಲ್ ಅಟೈನ್ ಟ್ರಾನ್ಸೆಂಡೆಂಟ್ ಲವ್ ಫಾರ್ ಮೀ ಇನ್ ದ ಪಾಸ್ಟ್ ಬಿಕೇಮ್ ಪ್ಯೂರಿಫೈಡ್ ಬೈ ನಾಲೆಡ್ಜ್. ಅದು ಯಾವುದರಿಂದ? ಜ್ಞಾನದಿಂದ, ದಿವ್ಯವಾದ ಜ್ಞಾನದಿಂದ ಅವರು ಶುದ್ಧವಾಗಿದ್ದಾರೆ, ಶುದ್ಧವಾಗಿ ನನ್ನ ದಿವ್ಯವಾದ ಪ್ರೇಮೆಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೀಯಿಂಗ್ ಫ್ರೀಡ್ ಫ್ರಮ್ ಅಟ್ಯಾಚ್ಮೆಂಟ್, ಫಿಯರ್ ಆ್ಯಂಡ್ ಆ್ಯಂಗರ್. ಸೊ ಈ ಮೂರು ನಾವು ಅಂತ ಅಂದ್ರೆ ಅರ್ಥ ಏನೋ ನಮಗಿಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಯಾವುದರಿಂದ? ಅನುಕಂಪ. ಅಟ್ಯಾಚ್ಮೆಂಟ್ ಅಂದರೆ ಅನುಕಂಪದಿಂದ ನಾವು ಬಿಡುಗಡೆ ಆಗಬೇಕು, ಭಯದಿಂದ ನಾವು ಬಿಡುಗಡೆ ಆಗಬೇಕು, ಮತ್ತು ಕೋಪದಿಂದ ನಾವು ಬಿಡುಗಡೆ ಆಗಬೇಕು. ಇದರಿಂದ ಬಿಡುಗಡೆ ಆದರೆ, ಇದರಿಂದ ಬಿಡುಗಡೆ ಆಗಿ ಏನು ಮಾಡಬೇಕು? ಟೇಕಿಂಗ್ ರೆಫ್ಯೂಜ್ ಇನ್ ಮೀ, ನನ್ನ ಆಶ್ರಯ ತಗೋಬೇಕು. ನನ್ನ ಆಶ್ರಯ, ಭಗವಂತನ ಆಶ್ರಯ ತಗೊಂಡ್ಮೇಲೆ ಈ ಥರ ತಗೊಂಡವ್ರು ಎಷ್ಟೋ ಜನ ಅವರ ಪ್ಯೂರಿಫೈ ಬೈ ನಾಲೆಜ್, ಜ್ಞಾನದಿಂದ ಅವ್ರು ಶುದ್ಧ ಆಗಿದ್ದಾರೆ, ದಿವ್ಯವಾದ ಜ್ಞಾನದಿಂದ ಶುದ್ಧ ಆಗಿ ನನ್ನ ಪಡೆದಿದ್ದಾರೆ, ನನ್ನ ದಿವ್ಯವಾದ ಪ್ರೇಮ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಇಲ್ಲಿ 11. ಅದಕ್ಕೆ ಇಲ್ಲಿ ಪ್ರಭುಪಾದರು 10ನೇ ಶ್ಲೋಕದಲ್ಲಿ ನೀವು ನೋಡಿದ್ರೆ 9 ಸ್ಟೇಜಸ್ ನಾನು ನಿಮ್ಗೆ ಹೇಳಿದ್ನಲ್ಲ ಒಂದ್ಸತಿ, ಭಕ್ತಿರ ಸಾಮ್ರಾಟ ಸಿದ್ಧಿಲಿ 9. ಇದು ಆದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ಆಸಕ್ತಿ, ರುಚಿ, ಭಾವ, ಪ್ರೇಮ, ಈ 9 ಸ್ಟೇಜಸ್ ಇದೆ ಭಕ್ತಿ ಸೇವೆನಲ್ಲಿ. ಇದರಲ್ಲಿ ಇದನ್ನು ಒಂದೊಂದು ಸ್ಟೇಜೇ ನಾವು ದಾಟ್ಕೊಂಡು ಅಂದರೆ ಶುದ್ಧ ಹಾಕ್ಕೊಂಡು ಬರಬೇಕು. ನಮ್ಮ ಚಿತ್ತನ ನಾವು ಶುದ್ಧಿ ಮಾಡ್ಕೊಂಡು ಬರಬೇಕು, ಭಕ್ತಿ ಸೇವೆಯಿಂದ ನಾವು ಶುದ್ಧಿ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಈ 9 ಸ್ಟೇಜಸ್ ಇದೆ, ಇದೆಲ್ಲ ನಿಮ್ಗೆ ಹೇಳಿದ್ದೀನಿ ನಿಮಗೆ 9 ಸ್ಟೇಜಸ್. ಆದೋ ಶ್ರದ್ಧಾ ಅಂದರೆ ಸ್ವಲ್ಪ ಆದರೂ ಒಂದು ಸಾಸಿವೆ ಮೂಟೆನಲ್ಲಿ ಒಂದು ಸಾಸಿವೆಯಷ್ಟು ನಮ್ಮ ನಂಬಿಕೆ ಇರಬೇಕು, ಭಗವಂತ ಇದ್ದಾನೆ, ಭಕ್ತಿ ಸೇವೆ ಮಾಡಬೇಕು ಅಂತ. ಆ ನಂಬಿಕೆ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಸಾಧು ಸಂಘಕ್ಕೆ ತೊಗೊಂಡೋಗುತ್ತೆ. ಅಂದರೆ ಭಕ್ತರ ಜೊತೆ ಸಾಂಗತ್ಯ ಮಾಡೋದಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಡ್ತಾನೆ. ಆ ಸಾಧು ಸಂಘದಿಂದ ನಾವೇನು ಮಾಡ್ತೀರಿ? ಭಜನ ಕ್ರಿಯೆ ಆಗ್ತೀರಿ. ದಿನ ಕ್ರಮೇಣ ನಾವೇನು ಮಾಡ್ತೀರಿ? ಭಕ್ತಿ ಸೇವೆನಲ್ಲಿ ಒಂದೊಂದು ಮೆಟ್ಟು ನಾವು ಮುಂದೆ ಹೋಗ್ಕೊಂಡು ಗುರುನ ಸ್ವೀಕಾರ ಮಾಡ್ತೀರಿ. ಗುರು ನಮಗೆ ದೀಕ್ಷೆ ಕೊಡ್ತಾರೆ, ಗುರು ನಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊತಾರೆ. ಆ ಭಜನ ಕ್ರಿಯೆ ಆದಮೇಲೆ ಏನಾಗುತ್ತೆ? ಅನರ್ಥ ನಿವೃತ್ತಿಗಳಾಗುತ್ತೆ. ಯಾವಾಗ ಗುರು ತನ್ನ ಶಿಷ್ಯನ ಸ್ವೀಕಾರ ಮಾಡ್ಕೊತಾನೋ ಆವಾಗ ಗುರು ಏನು ಮಾಡ್ತಾರೆ? ಅವ್ರಿಗೆ ಆತ್ಮಜ್ಞಾನದ ಬಗ್ಗೆ ಕೊಡ್ತಾರೆ, ಆತ್ಮಜ್ಞಾನದ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಕೊಡ್ತಾ ಏನಾಗುತ್ತೆ? ಅವನಿಗೆ ಅನರ್ಥ ನಿವೃತ್ತಿ ಅಂದರೆ ಹೃದಯದಲ್ಲಿರೋ ನಿವೃತ್ತಿಗಳೆಲ್ಲ ಹೊರಟೋಗ್ಬಿಡುತ್ತೆ, ಅನರ್ಥಗಳು ಹೊರಟೋಗ್ಬಿಡುತ್ತೆ. ಅನರ್ಥಗಳೇನಿದೆ? ಕಾಮ, ಕ್ರೋಧ, ಲೋಭ, ಈ ಅರಿಷಡ್ ವರ್ಗಗಳು ಇದೆಲ್ಲ ಹೋಗ್ತಾ ಇರುತ್ತೆ ಅನರ್ಥ ನಿವೃತ್ತಿಗಳು. ಅನರ್ಥ ನಿವೃತ್ತಿ ಆದ್ಮೇಲೆ ಏನಾಗುತ್ತೆ? ಇದೆಲ್ಲ ಹೊರಟೋದ್ಮೇಲೆ ನಮ್ಗೆ ಏನಾಗುತ್ತೆ? ನಿಷ್ಠೆ ಬಂದ್ಬಿಡುತ್ತೆ. ಅಲ್ಲ, ನಿಷ್ಠೆ ಬರುತ್ತೆ. ಈ ಭಕ್ತಿ ಸೇವೆ ಮಾಡೋದಕ್ಕೆ ಇದು ಸ್ಟೆಪ್ಸು. ನಿಷ್ಠೆ ಅಂದರೆ ನಾನು 16 ರೌಂಡ್ ಜಪ ಮಾಡ್ತೀನಿ, ಪ್ರತಿನಿತ್ಯ ನಾನು ಭಕ್ತರ ಜೊತೆ ಸಾಂಗತ್ಯ ಮಾಡ್ತೀನಿ, ಪ್ರತಿನಿತ್ಯ ನಾನು ಭಗವದ್ಗೀತಾ ಅಧ್ಯಯನ ಮಾಡ್ತೀನಿ, ಪ್ರತಿನಿತ್ಯ ನಾನು ಯಾವಾಗಲೂ ಪ್ರತಿ ಏಕಾದಶಿ ನಾನು ವ್ರತ ಇರ್ತೀನಿ ಭಕ್ತರ ಜೊತೆ. ಆಮೇಲೆ ಆಧ್ಯಾತ್ಮಿಕ ಜ್ಞಾನ, ಈ ಒಂದು ಶಾಸ್ತ್ರವನ್ನು ಎಲ್ಲರಿಗೂ ನಾನು ವಿನಿಯೋಗ ಮಾಡ್ತೀನಿ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಇದು ನಿಷ್ಠ. ಯಾರು ಏನೇ ಬರಲಿ, ಅಡ್ಡ ಬರಲಿ, ಅವರು ಸ್ಟಾಪ್ ಮಾಡಲ್ಲ. ಅವ್ರ ಭಕ್ತಿ ಸೇವೆ ಅವ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾರು ಏನೇ ಹೇಳಿ ಅವರು ಅದನ್ನ ಕೇರ್ ಮಾಡೋದೇ ಇಲ್ಲ. ಈಗ ಇದು ಶುದ್ಧವಾದ ಭಕ್ತನಿಗೆ ಹೋಗಿ, ಬಾಪ ಇವತ್ತು ಒಳ್ಳೆ ಪ್ರೋಗ್ರಾಮ್ ಇದೆ ನ್ಯೂ ಇಯರ್ಗೆ 31ಗೆ ಎಲ್ಲ ಕಡೆ ಫ್ರೀ, ನಿಮಗೆ ಫ್ರೀ ಕೂಪನ್ ಕೊಡ್ತೀನಿ ಬಾ ಅಂದರೆ
ನನಗೆ ತುಂಬ ಇದೆ, ನ್ಯೂ ಇಯರ್ ನಾನು ಸೆಲೆಬ್ರೇಟ್ ಮಾಡಬೇಕು ದೇವಸ್ಥಾನದಲ್ಲಿ, ನನಗೆ ಅಲ್ಲಿ ಹೋಗ್ಬೇಕು, ನನಗೆ ಅಲ್ಲಿ ಫ್ರೀ ಕೂಪನ್ ಕೊಟ್ಟಿದ್ದಾರೆ, ಯಾವಾಗಲೂ ಕೊಟ್ಬಿಟ್ಟು ನನಗೆ ಭಗವಂತ ಕೂಪನ್ನು, ನಾನು ಅಲ್ಲಿ ಆ ಕೂಪನಲ್ಲಿ ನಾನು ಆಲ್ರೆಡಿ ಇದ್ದೀನಿ, ನಿನ್ನ ಬೇಕಾದ್ರೆ ಬಾ ನಾನು ನಿನಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಅಷ್ಟು ನಿಷ್ಠವಾಗಿರ್ತಾನೆ ಯಾರೋ ಶುದ್ಧ ಭಕ್ತನು. ನಿಷ್ಠ ಆದಮೇಲೆ ಏನಾಗುತ್ತೆ ಅಂದರೆ ಸಾಧು ಸಂಘ, ಅನರ್ಥ ನಿವೃತ್ತಿ ಆದಮೇಲೆ ನಿಷ್ಠ, ಅದಾದ್ಮೇಲೆ ರುಚಿ ಸಿಕ್ಬಿಡುತ್ತೆ ಅವನಿಗೆ. ಯಾವಾಗ ಅವ್ನು ನಿಷ್ಠವಾಗಿದ್ದಾನೆ ಅವಾಗ ಏನು ಮಾಡ್ತಾನೆ, ಯಾರು ಏನೇ ಇಲ್ಲಿ ಅವನಿಗೆ ಬೇರೆದ್ರ ಮೇಲೆ ರುಚಿ ಇರಲ್ಲ, ಅವನಿಗೆ ಯಾವುದ್ರ ಮೇಲೂ ರುಚಿ ಇರಲ್ಲ. ಆ ಭಕ್ತಿ ಸೇವೆ ಮೇಲೆ ಮಾತ್ರ ರುಚಿ ಇರುತ್ತೆ. ಅದು ಕೇಳೋಣ, ಅರ್ಥ ಮಾಡ್ಕೊಳ್ಳೋ, ಯಾಕಂದ್ರೆ ಎಷ್ಟೊಂದು ಇದೆ ಇದರಲ್ಲಿ ಕೇಳ್ಕೊಳ್ಳೋದು. ನಾವು ಅರ್ಥ ಮಾಡ್ಕೊಳ್ಳೋದು ಅವತಾರದ ಬಗ್ಗೆ ಇದೆ, ಎಷ್ಟೋ ಇದೆ. ಒಂದು ಇದು ಏನು ಸಮುದ್ರದಲ್ಲಿ ಒಂದು ಹನಿ ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದ್ದೀರಿ ಅಷ್ಟೇ. ಅದನ್ನು ಕಷ್ಟ, ಅದನ್ನೇ ನಾವು ಮರ್ತೋಗ್ಬಿಡ್ತಾ ಇದ್ದೀರಿ, ಎಷ್ಟೋ ಸಲ ಮರ್ತೋಗ್ಬಿಡ್ತೀವಿ. ಸೊ ಸಮುದ್ರ ಥರ ಇದು ಭಕ್ತಿ ಸೇವೆ. ಸೊ ಅದಕ್ಕೆ ಅವ್ನಿಗೇನಾಗುತ್ತೆ, ರುಚಿ ಇನ್ನೂ ಕಲ್ತ್ಕೋಣ. ಇವತ್ತು ಭಗವದ್ಗೀತಾ ಆಯಿತು, ನೆಕ್ಸ್ಟ್ ಭಾಗವತಮ್ ಹೋದನ, ಅದನ್ನು ಅರ್ಥ ಮಾಡ್ಕೋಣ. ನೆಕ್ಸ್ಟ್ ಚೈತನ್ಯ ಚರಿತಾಮೃತ ಅರ್ಥ ಮಾಡ್ಕೋಣ. ನೆಕ್ಸ್ಟ್ ಹರಿನಾಮದ ರುಚಿ, ಅದ್ರ ಬಗ್ಗೆ ಅರ್ಥ ಮಾಡ್ಕೋಣ. ಆಮೇಲೆ ಉಪನಿಷತ್ತುಗಳಿದೆ, ಪುರಾಣಗಳಿದೆ, ಇದ್ರ ಬಗ್ಗೆ ಅರ್ಥ ಮಾಡ್ಕೋಣ. ಆ ಥರ ಎಷ್ಟೊಂದಿದೆ. ಅವನಿಗೆ ರುಚಿ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅವನಿಗೆ ಆಸಕ್ತಿ ಬಂದ್ಬಿಡುತ್ತೆ. ಯಾವುದ್ರ ಮೇಲೂ ಅವ್ನಿಗೆ ಇಂಟ್ರೆಸ್ಟ್ ಇರಲ್ಲ, ಇದ್ರೊಂದ್ರ ಮೇಲೆ ಆಸಕ್ತಿ ಅವನಿಗೆ. ಭಗವಂತನ ಬಗ್ಗೆ ಕೇಳೋಣ, ಅವನ ವಿಭೂತಿಗಳ ಬಗ್ಗೆ, ಅವನ ಅವತಾರಗಳ ಬಗ್ಗೆ, ಅವರ ಸಂತರ ಬಗ್ಗೆ, ಇದ್ರ ಬಗ್ಗೆನೇ ಕೇಳೋಣ ಅಂತ ಅವನಿಗೆ ಆಸಕ್ತಿ ಬಂದಮೇಲೆ ಏನಾಗುತ್ತೆ, ಭಾವ ಬಂದ್ಬಿಡುತ್ತೆ. ಭಾವನೆ ಎಲ್ಲಿ ನೋಡ್ದೇನೆ ಅವ್ನು ಭಗವಂತನ ನೋಡ್ತಾನೆ. ಯಾವ ಒಂದು ತೃಣದಲ್ಲಿ ನೋಡದೆ ಭಗವಂತನ ನೋಡ್ತಾನೆ. ಭಗವಂತನ ಬಗ್ಗೆ ಎಲ್ಲ ಕಡೆ ಭಗವಂತ ನೋಡಬಲ್ಲೆ ಅವನು. ಇದೆಲ್ಲ ಆದಮೇಲೆ ಕೊನೆಗೆ ಏನಾಗುತ್ತೆ ಅಂದರೆ ಭಗವಂತನ ಪ್ರೇಮೆ ಪಡೆಯೋದಕ್ಕೆ ಅವನು ಅರ್ಹನಾಗ್ಬಿಡ್ತಾನೆ. ಅದೇ ಹೈಯೆಸ್ಟು. ಅದೇ ಇದೆಲ್ಲ ನಾವು ಭಕ್ತಿ ಸೇವೆ ಮಾಡೋದು ಏನಕ್ಕಂದರೆ ಆ ಪ್ರೇಮೆಯನ್ನು ಪಡೆಯೋದಕ್ಕೆ. ಈಗ ಯಶೋಧ ಮಾತಾಜಿ ಯಾವ ಥರ ಪ್ರೇಮೆ ಪಡೆದ್ರು ಅದೇ ಥರನೇ ನಾವು ಪ್ರೇಮೆ ಪಡಿಬೇಕಾಗಿ ಬರುತ್ತೆ. ಆ ಸ್ಟೇಜ್ ಬರೋದಕ್ಕೆ ಇದೆಲ್ಲ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಎಷ್ಟು ಟೈಮು ಸಾಕಾ? ಇನ್ನು ನಾಳೆ ನೋಡೋಣ. ಜಪ ಮಾಡಿಬಿಟ್ಟು ರಿವಿಷನ್ ಮಾಡೋದಲ್ಲಿ ಎಲ್ಲ ನಮ್ಗೆ ಜ್ಞಾಪಕ ಬರುತ್ತೆ. ನಾವು ಓದಿರೋದೆಲ್ಲ ಸ್ವಲ್ಪ ಜ್ಞಾಪಕ ಬರುತ್ತೆ. ಯಾಕಂದರೆ ಮರ್ತೋಗ್ಬಿಡ್ತೀವಿ ನಾವು, ನಮ್ಗೆ ಯಾವುದೋ ಜ್ಞಾಪಕ ಇರಲ್ಲ. ಒಳಗೆ ನಿಂತೆ ನೋಡ್ಕೊಂಡು ಎಲ್ಲ ಕೆಳಗಡಿಲ್ಲ. ಇದೇ ಕೊಡಿ ಅದೇ ಕೊಡಿ ನಿಮ್ಮದು. ಹಾಂ ಸರಿ. ಒಳಗಡೆ ಜಪ ಮಾಲೆ ಇಲ್ವಾ? ಇಲ್ಲ, ಅದೆಲ್ಲ ಖಾಲಿ ಬ್ಯಾಗ್. ಹೌದಾ? ಇದೆಯಾ? ಹಾಂ. ಮನೆಲ್ಲ ಒಗದು ಇದು ಮಾಡಿ ಹೋಗಿರ್ತಾಳೆ ಒಂದ್ ಕಡೆ ಮಾಡ್ಬಿಟ್ಟು ಚೆನ್ನಾಗಿರುತ್ತೆ. ಅದು ನೀವು ಯೂಸ್ ಮಾಡದೇ ಇರೋದು ಒಂದ್ ಕಡೆ ಇಡಬೇಕು. ಹೌದೌದು. ಎಲ್ಲ ಒಗದ್ಬಿಟ್ಟು ಮನೆಲ್ಲ ಎತ್ತಿಕ್ತೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಕೃಷ್ಣ